ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃತಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮತ್ಕುಣದೋಷಚಿಂತನವಿದೋ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರೋ ತ್ವದಂಗ್ರಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧ್ಯನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ಸ್ವಸ್ತಿಸ್ತು ಅಸೇಢತನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ಉಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪುಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ ರುದ್ರಾಧ್ಯಾಯ ಚಮಕ ಅರ್ಥವಿವರಣಾರಂಭೆ ಸತಿ ಕಿಂಚಿತ್ ಪುರುಕಥಾನುವಾದಃ. ಹರಿ ಓಂ, ಹರಿ ಓಂ, ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ಇವತ್ತು ಬೆಳಗ್ಗೆ ಪ್ರತಿ ದಿವಸದಂತೆ 8:30 9:00ವರೆಗೂ ಅನಿವಾರ್ಯ ಕೆಲವು ಕಾರಣಗಳಿಂದ ಪ್ರವಚನವನ್ನು ಮಾಡಿ ಯೂಟ್ಯೂಬ್ನಲ್ಲಿ ಕಳಿಸುವ ಸಂದರ್ಭ ಆಗಲಿಲ್ಲ. ಅದಕ್ಕೋಸ್ಕರ ಶ್ರೋತೃಗಳಲ್ಲಿ ಕ್ಷಮೆ ಕೇಳಿಕೊಂಡು ಬಹಳ ವಿಳಂಬವಾಗಿ ಇವತ್ತು ಈ ಪ್ರವಚನವನ್ನು ನಿಮಗೆ ಪ್ರಸಾರ ಮಾಡ್ತಾ ಇದ್ದೇವೆ.
ನಿನ್ನಿಂದೆ ನಾನು ವರ್ಮಾಚಮೆ ದ್ರಾಘುಯಾಚಮೆ ಅಂತಕ್ಕಂತಹ ಬೇಡಿಕೆಗಳನ್ನು, ಅಂದರೆ ಪರಮಾತ್ಮ ಸಾಧನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಏನು ಸಾಮರ್ಥ್ಯ, ಅನುಕೂಲತೆ, ಸದ್ಗುಣಗಳು ಬೇಕು, ಅದರ ಪ್ರಾರ್ಥನೆ ನಿನ್ನಲ್ಲಿ ಮಾಡ್ತಾ ಇದ್ದೇನೆ. ಭಗವಂತ, ನೀನೇ ಎಲ್ಲವನ್ನು ಕೊಡ್ತಕ್ಕಂಥವನು. ನರತೆ ತತ್ಕೃತೆ ಕಿಂಚನಾರೆ, ನಿನ್ ಬಿಟ್ಟರೆ ಜಗತ್ತಿನಲ್ಲಿ ಸ್ವತಂತ್ರವಾಗಿ ಕೊಡುಗೈಗಳು ಯಾರಿದ್ದಾರೆ ಹೇಳು? ಮಹಾಲಕ್ಷ್ಮಿ, ವಾಯುದೇವರು ಎಲ್ಲರೂ ಕೊಡ್ತಾರೆ. ಆದರೆ ನೀನು ಅನುಮತಿ ಕೊಟ್ಟರೆ, ನೀನು ಅವರಿಗೆ ಸಾಮರ್ಥ್ಯ ಕೊಟ್ಟರೆ ಕೊಟ್ಟು ಮಾಡ್ತಾರೆ. ಆದ್ದರಿಂದ ಶ್ರೀರಾಮಚಂದ್ರ, ನಿನ್ನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸದ್ಗುಣಗಳನ್ನು, ಸತ್ ಸಾಮರ್ಥ್ಯಗಳನ್ನು ಕೇವಲ ನನಗೆ ಮಾತ್ರ ಅಲ್ಲ, ನನ್ನ ಎಲ್ಲ ಶಿಷ್ಯರಿಗೂ, ಬಂಧುಗಳಿಗೂ, ನಮ್ಮ ಅನುಯಾಯಿಗಳು ಎಲ್ಲರಿಗೋಸ್ಕರವೂ ಕೂಡ ಈ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಅಂತ ವಿಶ್ವಾಮಿತ್ರರು ನಮ್ಮ ಪರವಾಗಿ ಮಾಡ್ತಾ ಇದ್ದಾರೆ. ಆದ್ದರಿಂದಾಗಿ ಇವುಗಳನ್ನು ನಾವು ತಿಳಿದುಕೊಳ್ಳಬೇಕು. ನಿನ್ನೆ ನಾವು ದ್ರಾಘುಯಾಚಮೆ, ದೀರ್ಘದರ್ಶಿತ್ವ ಬೇಕು. ದೀರ್ಘದರ್ಶಿ ಅಂತಂದರೆ ನಾವು ವಿಚಾರ ಏನು ಮಾಡ್ತೇವೆ? ಹಣ ಗಳಿಸಿದ್ರಾಯಿತು, ಮನೆ ಮಾಡಿದ್ರಾಯಿತು, ಮಜಾ ಮಾಡಿದ್ರಾಯಿತು, ಹೋಗೋ ಕಾಲ ಬಂದಾಗ ಹೋಗ್ತೀವಿ, ನಿಶ್ಚಿಂತೆಯಿಂದ ಇದ್ರಾಯಿತು ಅಂತ ತಿಳ್ಕೊಂಡು ಅಂಥೇಳಿ ಸುಮ್ಮನೆ ವ್ಯರ್ಥವಾಗಿ ನಮ್ಮ ಆಯುಷ್ಯವನ್ನು ಕಳೆದುಕೊಳ್ತೀವಿ. ಇಲ್ಲ, ಮನುಷ್ಯನು ಮುಂದಿನದು ವಿಚಾರ ಮಾಡಬೇಕು. ಹಿಂದಿನ ಜನ್ಮ ಮಾಡಿದ ಪುಣ್ಯ ಲೇಷದಿಂದ ಈ ಜನ್ಮದಲ್ಲಿ ನನಗೆ ಜನ್ಮ ಸಿಕ್ಕಿದೆ, ಅದು ಕೂಡ ಒಳ್ಳೆಯ ಜ್ಞಾನಿಗಳ, ಧಾರ್ಮಿಕರ ಮನೆಯಲ್ಲಿ ನನಗೆ ಜನ್ಮ ಸಿಕ್ಕಿದೆ, ಇದನ್ನು ನಾವು ಸಾರ್ಥಕ ಮಾಡಿಕೊಳ್ಬೇಕು. ಮುಂದಿನ ಜನ್ಮವು ಇದಕ್ಕಿಂತಲೂ ಉತ್ತಮವಾಗಿ ನನ್ನ ಸಾಧನೆ ಆಗುವಂತೆ ಪರಮಾತ್ಮ ನನಗೆ ಅನುಕೂಲ ಮಾಡಿಕೊಡಬೇಕು ಅಂತನ್ನುವುದನ್ನು, ಮುಂದಿನ ವಿಚಾರವನ್ನು ಮಾಡಬೇಕು. ಇಲ್ಲದೇ ಇದ್ದರೆ, ಪಾಪ ಮಾಡಿದರೆ ನರಕದಲ್ಲಿ ನಾನು ಏನು ಯಾತನೆ ಪಡ್ತೇನೆ ಅದರ ಕಲ್ಪನೆಯೂ ನನಗಿರಬೇಕು. ನಾನು ಈ ರೀತಿಯಾಗಿ ನನ್ನ ಮನುಷ್ಯ ಜನ್ಮ ವ್ಯರ್ಥ ಮಾಡಿದರೆ ಪರಮಾತ್ಮ ಯಾಕೆ ವಾಪಸ್ ನನಗೆ ಕೊಡಬೇಕು ಅಂತನ್ನುವ ವಿಚಾರವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಮನುಷ್ಯನಿಗೆ ಇಂತಹ ತನ್ನ ಸದ್ಗತಿ, ತನ್ನ ಉನ್ನತಿ, ತನ್ನ ಮೋಕ್ಷ ಪ್ರಾಪ್ತಿಯ ಸಾಧನೆ ವಿಷಯದಲ್ಲಿ ದೀರ್ಘದರ್ಶಿ ಆಗಿರಬೇಕು. ಇದು ಬಹಳ ಮಹತ್ವಪೂರ್ಣವಾದದ್ದು. ಅದರ ಜೊತೆಗೆ ಏನಪ್ಪ, ಎಷ್ಟು ಪೀಡೆಗಳು, ಎಷ್ಟು ಸಮಸ್ಯೆಗಳು, ಸಾಕಪ್ಪ ಈ ಜೀವನ ಅಂತ ಎಂದಿಗೂ ನೆಗೆಟಿವ್ ಥಿಂಕಿಂಗ್ ಮನಸ್ಸಿನಲ್ಲಿ ತರಬಾರದು. ದ್ರಾಘುಯ ಅನ್ನೋದಕ್ಕೋಸ್ಕರ ದೀರ್ಘದರ್ಶಿತ್ವದ ಜೊತೆಯಲ್ಲಿ ಬಹುಕಾಲ ವರ್ತಿತ್ವ ಅಂತನೂ ಅರ್ಥವೂ ಕೂಡ ಇದೆ. ನಾನು ಸಾಕಷ್ಟು ದಿವಸ ನಾನು ಬಾಳಬೇಕು, ಸಾಕಷ್ಟು ವರ್ಷ ಬಾಳಬೇಕು, ಹೆಚ್ಚೆಚ್ಚು ಸಾಧನೆ ಮಾಡಬೇಕು ಅಂತನ್ನುವ ಪಾಸಿಟಿವ್ ಥಿಂಕಿಂಗ್ ನಾವು ನಮ್ಮ ಜೀವನದಲ್ಲಿ ಯಾವಾಗಲೂ ಮಾಡ್ತಿರ್ಬೇಕು. ಇದು ಭಗವಂತ ನಮಗೋಸ್ಕರ ವಿಶ್ವಾಮಿತ್ರ ಮುಖಾಂತರ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಅದು ನಮಗೂ ಕೂಡ ಈ ರೀತಿ ಪ್ರಾರ್ಥನೆ, ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಈ ಮಂತ್ರವನ್ನು, ಈ ರುದ್ರ ನಮಕ ಚಮಕಗಳನ್ನು ಹೇಳ್ತಾ ಇರಬೇಕು. ಇದರ ನಂತರ ಬೇಡಿಕೆ ಬಹಳ ಮಹತ್ವಪೂರ್ಣವಾದ ಬೇಡಿಕೆ. ಸತ್ಯಂಚಮೇ, ಭಗವಂತ ನನಗೆ ಸತ್ಯವನ್ನು ಕೊಡು. ಸತ್ಯ ಅಂತಿಕೊಂಡಂತಂದ್ರೇನು? ಸತ್ಯಂ ಭೂತಹಿತಂ ಪ್ರೋಕ್ತಂ. ಸತ್ಯ ಅಂತ ತಿಳ್ಕೊಂಡಂತಂದರೆ ಪರೋಪಕಾರ. ಅದರಲ್ಲಿ ಭೂತ ಅಂತನೂ ಶಬ್ದ ಉಪಯೋಗಿಸಿದ್ದಾರೆ. ಭೂತ ಅಂದರೆ ಪಿಶಾಚಿ ಇತ್ಯಾದಿಗಳೆಲ್ಲ. ಭೂತ ಅಂತ ತಿಳ್ಕೊಂಡಂತಂದರೆ ಒಟ್ಟು ಜಗತ್ತಿನಲ್ಲಿ ಪರಮಾತ್ಮ ಇಲ್ಲಿವರೆಗೆ ಯಾರ್ಯಾರನ್ನು ಸೃಷ್ಟಿ ಮಾಡಿದ್ದಾನೆ ಎಲ್ಲರಿಗೂ, ಎಲ್ಲರೂ ಹುಟ್ಟಿ ಬಂದವರೇ, ಎಲ್ಲರೂ ಆದ್ದರಿಂದ ಎಲ್ಲರೂ ಭೂತಕಾಲದವರೇ. ಈಗ ವರ್ತಮಾನ ಕಾಲದಲ್ಲಿ ನಾವಿದ್ದೇವೆ. ಯಾಕೆಂದರೆ ನಮಗೆ ಎಷ್ಟೋ ಸಹ ವಿಚಾರ ಬರ್ತದೆ, ಯಾವುದು ಪುಣ್ಯ, ಯಾವುದು ಪಾಪ, ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು.
ಅನೇಕ ಸಲ ನಿಮಗೆ ನನ್ನ ಕಥೆ ಹೇಳಿದ್ದೇನೆ. ಸಜ್ಜನರಿಗೆ ಯಾವುದು ಹಿತಕರವೋ ಸತ್ಯಂ ಭೂತಹಿತಂ ಪ್ರೋಕ್ತಂ, ಇದೇ ಪುಣ್ಯ, ಇದೇ ಕರ್ತವ್ಯ, ಇದೇ ಧರ್ಮ. ಇನ್ನೊಮ್ಮೆ ನೀವು ನೆನಪು ಮಾಡಿಕೊಡ್ತೇನೆ ಕಥೆಯನ್ನು. ಕರ್ಣಪರ್ವದ ಸಂದರ್ಭ. ಧರ್ಮರಾಜ ಆ ದಿನ ಕರ್ಣನ ಕೈಯಲ್ಲಿ ಸಿಕ್ಕಿಬಿದ್ದ. ಇಬ್ಬರಲ್ಲಿ ಘನಘೋರ ಯುದ್ಧವಾಯಿತು. ಕೊನೆಗೆ ಕರ್ಣ ಧರ್ಮರಾಜನ ಧನುಷ್ಯ ಬಾಣ ಎಲ್ಲವನ್ನೂ ಕತ್ತರಿಸಿ ಹಾಕಿದ. ಸಾರಥಿಯನ್ನು ಕೊಂದು ಹಾಕಿದ. ರಥ ಮುರಿದೋಯ್ತು. ಕೊನೆಗೆ ಧರ್ಮರಾಜ ಮೇಲೆ ಕೈ ಮಾಡಿ ಏನು ಬೇಕಾದ್ ಮಾಡಪ್ಪ ಅಂತಿಕೊಂಡು ಅಂತ ಹೇಳಿ ಕೈ ಮೇಲೆ ಮಾಡಿದ. ಅಷ್ಟರಲ್ಲಿ ಕರ್ಣ ಸಾರಥಿ ಕೈಯಿಂದ ಚಾಬುಕ್ ತೆಗೆದುಕೊಂಡು ಅದನ್ನು ಧರ್ಮರಾಜನ ಕುತ್ತಿಗೆ ಹಾಕಿ, ಈಗಲೇ ನೀನು ಕೊಲ್ಬೋದು, ಇಲ್ಲಿಗೆ ಯುದ್ಧ ಮುಗಿಸ್ಬೋದು, ಅದನ್ನು ಯಾರಿಗೂ ವಚನ ಕೊಟ್ಟಿದ್ದೇನೆ, ಅರ್ಜುನನ್ನು ಬಿಟ್ಟು ಯಾರಿಗೂ ಯಾರನ್ನು ಕೊಲ್ಲೋದಿಲ್ಲ ಅಂತೇಳಿ. ಆಯ್ತು, ನೀನು ಬಿಟ್ಟಿದ್ದೀನಿ, ಹೋಗಿ ಪ್ರಾಣ ಉಳಿಸ್ಕೊ ಅಂತ ತಿಳ್ಕೊಂಡು ಅಂತ ಹೇಳಿ ಕಳಿಸಿದ. ಮನುಷ್ಯನಿಗೆ ಯಾವನು ಸ್ವಲ್ಪ ಪ್ರತಿಷ್ಠಿತ ವ್ಯಕ್ತಿ ಇರ್ತಾನೆ, ಅದು ಇವನಂತೂ ರಾಜ. ಇಂಥವರಿಗೆ ಅಪಮಾನ ಅಂತಿಕೊಂಡಂತಂದರೆ ಮರಣಾದ ಅತಿರಿಚ್ಯತೆ. ಅದಕ್ಕೆ ಸಂಭಾವಿತಸ್ಯ ಕೀರ್ತಿ ಮರಣಾದ ಅತಿರಿಚ್ಯತೆ ಅಂತ ತಿಳ್ಕೊಂಡಂತೇಳಿ ಅರ್ಜುನನಿಗೆ ಪರಮಾತ್ಮ ಹೇಳ್ತಾನೆ, ನೀವು ಯುದ್ಧ ಬಿಟ್ಟು ಹೋದರೆ ನಿನಗೆ ಅಪಕೀರ್ತಿ ಬರ್ತದೆ, ಅದು ನಿನ್ನ ಮರಣಕ್ಕಿಂತ ಹೆಚ್ಚು ದುಃಖಕರವೋ ಅರ್ಜುನ, ಹೋಗಿ ಯುದ್ಧ ಮಾಡು ಅಂತ ತಿಳ್ಕೊಂಡಂತ ಹೇಳ್ತಾನೆ. ಹಾಗೆ ಧರ್ಮರಾಜನ ಬಹಳ ಪೀಡೆ ಆಯಿತು. ಸಾಯಂಕಾಲ ಶಿಬಿರಕ್ಕೆ ಎಲ್ಲರೂ ವಾಪಸ್ ಬಂದರು. ಧರ್ಮರಾಜ ಹೇಳ್ದ, ಇಲ್ಲಿಗೆ ಯುದ್ಧ ನಿಲ್ಲಿಸ್ಬಿಡೋಣ, ಇಲ್ಲ ನಾನು ಸನ್ಯಾಸ ಎತ್ಕೊಂಡು ಹೋಗ್ತಾನೆ, ಇಲ್ಲ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ. ಕೃಷ್ಣ ಹೇಳ್ದೆ, ಏನಾಯ್ತಪ್ಪ? ಇಲ್ಲ, ಇಂತಿಂತ ಅಪಮಾನ ಆಯಿತು, ಕರ್ಣನ ಕಡೆಯಿಂದ ಪ್ರಾಣ ಉಳಿಸ್ಕೊಂಡು ಹೇಳಿ ಅಂತ ಓಡಿ ಬಂದೆ. ಹಾಗೆ ಕೃಷ್ಣ ಹೇಳ್ದ, ನೋಡು, ಶತ್ರುಗಳನ್ನ ಸೋತರು ಕೊನೆಯಲ್ಲ, ಅವನನ್ನು ಗೆಲ್ಲಬೇಕು. ಆಯ್ತು, ನಮ್ಮಲ್ಲಿ ನಿಯಮ ಇದೆ, ಸೇವಕರು ಸೈನಿಕರು ಗೆದ್ದರೂ ಕೂಡ ಸೇನಾಪತಿ ಗೆದ್ದ ಅಂತ ಅರ್ಥ. ಸೇನಾಪತಿ ಗೆದ್ದರೆ ರಾಜ ಗೆದ್ದ ಅಂತ ಹೇಳಿ. ಹಾಗೆ ನೀನಾಯ್ತು, ನಿನ್ನ ತಮ್ಮ ಅರ್ಜುನ, ಅವನಿಗೆ ಸರಿಯಾದ ಬುದ್ಧಿ ಕಲಿಸ್ತಾನೆ. ಅಷ್ಟರಲ್ಲಿ ಅರ್ಜುನ ವಿಚಾರ ಮಾಡಲಾರ್ದು ಹೇಳಿಬಿಟ್ಟ, ನಾಳೆ ನಾನು ಕರ್ಣನನ್ನು ಸಂಹಾರ ಮಾಡದೆ ವಾಪಸ್ ಶಿಬಿರಕ್ಕೆ ಬರೋದಿಲ್ಲ. ಕೃಷ್ಣ ಏನು ಗಡಿಬಿಡಿಯಪ್ಪ ನಿಮಗೆ ಅಂತ ತಿಳ್ಕೊಂಡು ಅಂಥೇಳಿ, ಆಯ್ತಾಯ್ತು ನಾಳೆ ಮಾಡೋಣ ಅಂತ ತಿಳ್ಕೊಂಡು ಅಂಥೇಳಿ ಮರುದಿವಸ ಯುದ್ಧ ಪ್ರಾರಂಭ ಆಯಿತು. ಧರ್ಮರಾಜನಿಗೆ ಮನಸ್ಸಿಲ್ಲದೆ ಯುದ್ಧಕ್ಕೆ ಬಂದಿದ್ದ, ಅಲ್ಲಿ ಗಾಯ ಆಯಿತು. ಅದಕ್ಕೆ ಗಾಯಕ್ಕೆ ಚಿಕಿತ್ಸೆ ಮಾಡಿಸ್ಕೊಳ್ಬೇಕು ಅಂತ ಶಿಬಿರಕ್ಕೆ ಹೋಗ್ಬಿಟ್ಟ. ಮಧ್ಯಾಹ್ನ 12:30 ಅರ್ಜುನ ಅಲ್ಲಿ ನೋಡ್ತಾ ಇದ್ದಾನೆ. ಧರ್ಮರಾಜ ಎಲ್ಲೂ ಕಾಣಿಸ್ತಾ ಇಲ್ಲ. ಅವನ ಧ್ವಜವೂ ಕಾಣಿಸ್ತಾ ಇಲ್ಲ, ಅವನ ರಥವೂ ಕಾಣಿಸ್ತಾ ಇಲ್ಲ. ಅರ್ಜುನನಿಗೆ ಧರ್ಮರಾಜನ ಮೇಲೆ ಬಹಳ ಪ್ರೀತಿ. ಅವನು ಹೇಳ್ದ, ಕೃಷ್ಣ ಯಾಕೋ ಅಣ್ಣ ಕಾಣಿಸ್ತಾ ಇಲ್ಲ, ಏನಾಗಿದೆಯೋ ಇವನು ಯಾರಿಗೆ ಗೊತ್ತು. ಕೃಷ್ಣ ಹೇಳ್ದ, ನೋಡಪ್ಪ, ಅವನಿಗೇನಾದರೂ ಆಗಿದ್ದು ಎಷ್ಟೊತ್ತಿಗೆ ಸುದ್ದಿ ಬರ್ತಿತ್ತು. ರಾಜ ಅವ, ಯಾವುದೋ ಸೈನಿಕ ಅಲ್ಲ. ಸುದ್ದಿ ಬಂದಿಲ್ಲ ಅಂದ್ಕೊಂಡಂತ ನನಗೇನೂ ಆಗಿಲ್ಲ, ಇಲ್ಲ ವಿಶ್ರಾಂತಿಗೋಸ್ಕರ ಶಿಬಿರಕ್ಕೆ ಹೋಗಿರಬೇಕು. ಇಲ್ಲ ಇಲ್ಲ ಕೃಷ್ಣ, ಏನಾದರೂ ನನ್ನ ಸುದ್ದಿ ಗೊತ್ತಾಗದೆ ಹೊರತು ಯುದ್ಧಕ್ಕೆ ಯಾಕೋ ಮನಸ್ಸಾಗ್ತಾ ಇಲ್ಲ ಅಂತಕೊಂಡಂತ. ಅರ್ಜುನ, ಪ್ರತಿಜ್ಞೆ ಮಾಡಿದ್ಯಲ್ಲ, ಪ್ರತಿಜ್ಞೆ ಪೂರೈಸಿ. ಆ ಕಡೆಗೆ ಲಕ್ಷ್ಯ ಕೊಡು. 20 ಕಡೆಗೆ ಲಕ್ಷ್ಯ ಕೊಟ್ಟರೆ ನೀನು ಪ್ರತಿಜ್ಞೆ ಪೂರೈಸ್ಲಿಕ್ಕೆ ಆಗೋದಿಲ್ಲ. ಇವತ್ತು ಕರ್ಣನ ಕೊಲ್ಲೇಬೇಕು ನೀನು. ಶಿಬಿರಕ್ಕೆ ಹೋಗುವಂತಿಲ್ಲ. ಅಷ್ಟಲ್ಲಿ ಭೀಮ ಬಂದ, ಯುದ್ಧ ಮಾಡ್ತೀಯ ಈ ಕಡೆಗೆ. ಆಗ ಅರ್ಜುನ ಹೇಳ್ದ, ಅಣ್ಣ ಸ್ವಲ್ಪ ಶಿಬಿರಕ್ಕೆ ಹೋಗಿ ಧರ್ಮರಾಜ ಅಲ್ಲಿ ಯುದ್ಧನೇ ನೋಡ್ಕೊಂಡು ಬಾ. ಯುದ್ಧದಲ್ಲಿ ಭೂಮಿಯಲ್ಲಿ ಕಾಣಿಸ್ತಾ ಇರಲಿಲ್ಲ. ಭೀಮ ಅಂದ, ನಿನಗೆ ಗೊತ್ತಿದೆ ಇಲ್ಲ, ನಾನು ಎಂದಿಗೂ ಧರ್ಮ ಬಿಡ್ತಕ್ಕಂಥವನಲ್ಲ. ಶುದ್ಧೇ ಭಾಗವತೇ ಧರ್ಮೇ ನಿರತೋಯದ್ ವೃಕೋದರ. ಈ ವೃಕೋದರ ಶುದ್ಧ ಭಾಗವತ ಧರ್ಮದಲ್ಲಿದ್ದಾನೆ. ಯುದ್ಧದಲ್ಲಿ ಬೆನ್ನು ತೋರಿಸಿ ಯುದ್ಧ ಸಾಯಂಕಾಲ ಮುಗಿಯದೇ ಹೊರತು ಬೆನ್ನು ತೋರಿಸಿ ವಾಪಸ್ ಶಿಬಿರಕ್ಕೆ ಹೋಗುವುದು ಅಂತಂದರೆ
ಅದು ಧರ್ಮ ಬಿಟ್ಟಂತೆ. ನಾನು ಧರ್ಮ ಬಿಡೋದಿಲ್ಲ. ಅಣ್ಣ ಭಾಳದ್ರೆ ಇಲ್ಲಿ ಯುದ್ಧ ಮಾಡ್ತಾನೆ, ಇಲ್ಲ ಶಿಬಿರಕ್ಕೆ ಹೋಗಿರ್ಬೋದು. ಇಲ್ಲದೇ ಇದ್ದರೆ ಇಷ್ಟೊತ್ತಿಗೆ ನಮ್ಗೆ ಏನಾದ್ರು ಸುದ್ದಿ ಬರ್ತಿತ್ತು. ಅದಕ್ಕೆ ನೀನು ಯುದ್ಧ ಮಾಡು ಅಂತೇಳಿ ಭೀಮ ಒಂದು ಯುದ್ಧಕ್ಕೆ ಹೋಗ್ಬಿಟ್ಟ. ಅರ್ಜುನ ಯಾಕೂ ಇರಸು ಮುರಸು. ಕೃಷ್ಣ, ನಾವು ಶಿಬಿರಕ್ಕೆ ಹೋಗಿ ನೋಡ್ಕೊಂಡು ಬರೋಣ ನಡಿ ಅಂತ. ಕೃಷ್ಣ, ಬೇಡಪ್ಪ. ಇಲ್ಲ ಕೃಷ್ಣ, ಯಾಕೋ ಸಮಾಧಾನ ಆಗ್ತಾ ಇಲ್ಲ, ಏನೋ ಒಂದು ಅನಾನುಕೂಲತೆ ಅನ್ನಿಸ್ತಾ ಇದೆ ನನಗೆ ಅಂತ. ಕೃಷ್ಣ ಹೇಳ್ದ, ನೋಡಪ್ಪ, ನಾ ಸಾರಥಿ, ಶಿಬಿರಕ್ಕೆ ಹೋಗ್ತೀನಿ, ಯುದ್ಧಕ್ಕೆ ಹೋಗ್ತೀನಿ, ಇಂಥ ವೀರ ಹತ್ರ ನಾನು ಕರ್ಕೊಂಡು ಹೋಗೋದು, ಅಲ್ಲಿ ಕರ್ಕೊಂಡು ಹೋಗ್ತೇನೆ. ಹೆಚ್ಚು ಕಡಿಮೆ ಆದರೆ ನಾ ಜವಾಬ್ದಾರಿ ಅಲ್ಲ. ಈ ನಟಕಟ್ ಕೃಷ್ಣ, ಕಪಟ ನಾಟಕ ಸೂತ್ರಧಾರಿ ಕೃಷ್ಣ ನಗ್ತಾ ಆಯ್ತು ಅಂತೇಳಿ ಶಿಬಿರಕ್ಕೆ ಕರ್ಕೊಂಡು ಬಂದ. ಅವ್ರು ನಿಜವಾಗಿ ಧರ್ಮರಾಜ ವಿಶ್ರಾಂತಿಗೆ ಶಿಬಿರದಲ್ಲಿದ್ದ. ದ್ವಾರಪಾಲಕ ಹೋಗಿ ಧರ್ಮರಾಜನಿಗೆ ಹೇಳ್ದ, ಕೃಷ್ಣ ಅರ್ಜುನ ಬಂದಿದ್ದಾರೆ ಅಂತೇಳಿ. ಗಾಯಗೊಂಡು ವಿಶ್ರಾಂತಿ ತೆಗೆದುಕೊಳ್ತೇವೆ ಧರ್ಮರಾಜ ಬೇಗನೆ ಎದ್ದು ಕೂತ್ಕೊಂಡ. ಬಂದಾಕ್ಷಣ ಕೇಳಿದ, ಅರ್ಜುನ, ಕರ್ಣ ನನ್ನ ಕೊಂದು ಬಂದಿಯಾ? ಇಲ್ಲ ಅಣ್ಣ, ಇನ್ನೂ ಕೊಲ್ಲಬೇಕಾಗಿದೆ. ಮೊದಲೇ ಅಪಮಾನ, ಅದರಲ್ಲಿ ಗಾಯವೇರೆ ಆಗಿತ್ತು, ಸಿಟ್ಟು ನೆತ್ತಿಗೆ ಏರಿತು. ಏನು ಅರ್ಜುನ, ಪ್ರತಿಜ್ಞೆ ಯಾಕೆ ಮಾಡಿದೆ ನಿನ್ನೆ? ಕರ್ಣನನ್ನು ಕೊಲ್ಲದೆ ಶಿಬಿರಕ್ಕೆ ಹಿಂತಿರುಗುವುದಿಲ್ಲ ಅಂತ ತಿಳ್ಕೊಂಡಂತೇಳಿ ಯಾಕೆ ಸುಮ್ಮನೆ ಪ್ರತಿಜ್ಞೆ ಮಾಡ್ತಿ? ಸುಮ್ಮನೆ ಬರೇ ನನ್ನ ತಮ್ಮನಾಗಿಂತ ಬಡಬಡ ಮಾತಾಡಬಾರ್ದು. ಪ್ರತಿಜ್ಞೆ ಮಾಡಿದ ಮೇಲೆ ಪೂರೈಸಬೇಕು. ನಿನ್ನ ಕಡೆಯಿಂದ ಆಗದೇ ಇದ್ರೆ ಹೋಗು, ನಿನ್ನ ಗಾಂಡೀವ ಧನುಷ್ಯ ಭೀಮನಿಗಾದರೂ ಕೊಡು, ಅವನ ಕರ್ಣನನ್ನು ಸಂಹಾರ ಮಾಡ್ತಾನೆ. ಈ ಮಾತು ಕೇಳಿದ ಕ್ಷಣ ಅರ್ಜುನ ತನ್ನ ಖಡ್ಗವನ್ನು ಹೊರಗೆ ತೆಗೆದ. ಕೃಷ್ಣ ಹೇಳ್ದ, ಅಲ್ಲ, ಯಾರಿಗೋಸ್ಕರಪ್ಪ ಈ ಖಡ್ಗ? ನಿನ್ನ ಅಣ್ಣ, ನಾನು, ನೀನು 3 ಜನ. ಯಾರಿಗೋಸ್ಕರ ಇದು? ಇಲ್ಲ ಕೃಷ್ಣ, ಅಣ್ಣನನ್ನು ಕೊಲ್ತೇನೆ. ಅಲ್ಲ, ಅಣ್ಣನ ಮೇಲೆ ಇಷ್ಟು ಪ್ರೀತಿ ಕಾಣತ್ಲಿಲ್ಲ ಅಂದರೆ ದುಃಖಪಟ್ಟು ಇಲ್ಲಿದ್ದರಿಗೂ ಬಂದಿದ್ದಿ, ಅಣ್ಣನನ್ನು ಕೊಲ್ತೀನಿ ಅಂತಂತೆಯಲ್ಲೋ, ಅದ್ಯಾಗೋ? ಇಲ್ಲ ಕೃಷ್ಣ, ಕ್ಷತ್ರಿಯರಿಗೆ ಪ್ರತಿಜ್ಞೆ ಇದೊಂದು ಪ್ರಾಣ ಅಂತ ಅನಿಸ್ಕೊಳ್ತದೆ. ಆದ್ದರಿಂದಾಗಿ ಪ್ರತಿಜ್ಞೆ ಪೂರೈಸಲೇಬೇಕು. ಅದಕ್ಕೆ ಅಣ್ಣನನ್ನು ಕೊಲ್ತೇನೆ. ಮುಂದೆ ಪರಿಣಾಮ ಏನು ಬೇಕಾದ? ಕೃಷ್ಣ ಹೇಳಿದೆ, ಇದಕ್ಕೆ ಮೂರ್ಖತನ ಅಂತಂತ. ಇಲ್ಲ ಅಣ್ಣ, ಪ್ರತಿಜ್ಞೆ ಪೂರೈಸಬೇಕು. ಕೃಷ್ಣನ್, ನೀನು ಪ್ರತಿಜ್ಞೆ ಪೂರೈಸಬೇಡ ಅಂತ ಯಾಕಂತ ನಾನೆಲ್ಲ ಹೇಳೀನಿ. ಪ್ರತಿಜ್ಞೆ ಪೂರೈಸು, ಆದರೆ ನಾನು ಹೇಳುವ ದಾರಿಯಲ್ಲಿ ಪೂರೈಸು. ಮೊದಲು ಖಡ್ಗ ಒಳಗೆ ನಿನ್ನ ಅಣ್ಣನಿಗೆ ಬೈದ್ಬಿಡು. ಸಣ್ಣವರು ದೊಡ್ಡವರಿಗೆ ಬೈದರೆ ಅವರನ್ನು ಕೊಂದಂತೆ. ಆಯ್ತು, ಅರ್ಜುನ ಬೈಲಿಕ್ಕೆ ಚಾಲು ಮಾಡಿದ. ನಿನ್ನಿಂದಲೇ ದ್ಯೂತ, ನಿನ್ನಿಂದಲೇ ದ್ರೌಪದಿಗೆ ಅಪಮಾನ, ನಿನ್ನಿಂದಲೇ ನಮಗೆಲ್ಲ ವನವಾಸ, ಹಾಗೆ ಹೀಗೆ ಏನೋ ಬಾಯಿ ಬಂದದ್ದು ಬೈದ. ಧರ್ಮರಾಜನಿಗೆ ಭಾಳ ಸಂಕಟಾಗ್ಲಿಕ್ಕೆ. ಕೃಷ್ಣ ಹೀಗ್ಯಾಕೆ ಹೇಳ್ದ, ನಾನೀಗ ಯಾಕೆ ಆಯ್ತು, ಏನು ಮಾಡಬೇಕು, ನಾ ಯಾಕೆ ಜೀವಿತ ಇರಬೇಕು ಅಂತ ಅನ್ನೋಷ್ಟರಲ್ಲಿ ಕೃಷ್ಣ ಹೇಳ್ದ, ಅರ್ಜುನ ನಡಿ. ಅಷ್ಟರಲ್ಲಿ ಮತ್ತೆ ಪುನಃ ಅರ್ಜುನ ಖಡ್ಗ ಹೊರಗೆ ತೆಗೆದ. ಮೇಲೆ ಖಡ್ಗ ಹೊರಗೆ ತೆಗಿತೀವಲ್ಲ, ಒಳಗಿಡು, ಯಾಕೆ ಹೀಗ್ಯಾಕೆ ಹೊರಗೆ ತೆಗೆದಿ? ಇಲ್ಲ ಕೃಷ್ಣ, ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಯಾಕೋ? ಧರ್ಮಶಾಸ್ತ್ರ ಹೇಳ್ತದೆ, ದೊಡ್ಡವರನ್ನು, ತಂದೆ ತಾಯಿಗಳನ್ನು ಬೈದರೆ ಅವರನ್ನು ಕೊಂದಂತೆ, ಅವರನ್ನು ಹತ್ಯೆ ಮಾಡಿದ ಪಾಪ ಬರ್ತದೆ ಅಂತೇಳಿ ಶಾಸ್ತ್ರ ಹೇಳ್ತದೆ. ನನ್ನ ಅಣ್ಣ ಜ್ಯೇಷ್ಠ ಭ್ರಾತ ಪಿತುಸ್ಸಮ, ಅಪ್ಪನಿಗೆ ಸಮ ಅಂತ ಅಣ್ಣನ ಬೈದ್ನಲ್ಲ, ಅವನ ಹತ್ಯೆ ಮಾಡಿದ್ದಲ್ಲ. ಮತ್ತು ಪಿತೃಹತ್ಯೆಗೆ ಆತ್ಮಹತ್ಯೆ, ದೇಹತ್ಯಾಗವೇ ಬೇರೆ ಪ್ರಾಯಶ್ಚಿತ್ತ ಹೊರತು ಬೇರೆ ಪ್ರಾಯಶ್ಚಿತ್ತ ಇಲ್ಲ. ಅದಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ತೇನೆ. ಆಯ್ತಪ್ಪ, ನೀನು ಬುದ್ಧಿವಂತ ಪಂಡಿತ, ಶಾಸ್ತ್ರದಲ್ಲಿ ಹೀಗೆ ಹೇಳಿದೆ, ಆತ್ಮಹತ್ಯೆ ಮಾಡ್ಕೋ. ಅದಕ್ಕೇನು ಖಡ್ಗ ತೆಗೆದೇನು? ಖಡ್ಗ ಒಳಗಿಡು, ಅದು ಇಲ್ಲದೆ ಆತ್ಮಹತ್ಯೆ ಮಾಡ್ಕೊಳ್ಳಪ್ಪ, ನಾನು ಹೇಳ್ತೇನೆ. ಒಳಗೆ ಖಡ್ಗೆ ಮೊದಲಿಡು.
ಕಡ್ಗೆಟ್ಟು ಹೇಳ್ದ, ನಿನ್ನನ್ನು ಹೊಗಳ್ಕೊ. ದೊಡ್ಡವರ ಎದುರಿಗೆ ತನ್ನನ್ನು ಹೊಗಳಿಕೊಳ್ಳುವುದು, ನಾನು ಹಾಗಿದ್ದೇನೆ ಹೀಗಿದ್ದೇನೆ ಅಂತಕೊಂಡು ದೊಡ್ಡಸ್ತಕ್ಕೆ ಹೇಳಿಕೊಳ್ಳುವುದು, ಇದು ಆತ್ಮಹತ್ಯೆ ಮಾಡಿಕೊಂಡಂತೆ. ಅರ್ಜುನ ತನ್ನನ್ನು ತಾನು ಹೊಗಳಿಕೊಂಡ. ಕೊನೆ ಕೃಷ್ಣ ಹೇಳ್ತಾನೆ, ಹುಚ್ಚ, ಧರ್ಮ ಸತ್ಯ ಅಂತನ್ನೋದು ಇಟ್ಟು ಸುಲಭ ಅರ್ಥ ಅಂತ ತಿಳ್ಕೊಂಡಿದ್ಯಾ? ಧರ್ಮ ಅಂತ ಮಾತನಾಡೋರು ಭಾಳ ಜನ. ಅದು ನಿಜವಾಗಿ ಯಾವ ವೇಳೆಗೆ ಯಾವುದು ಧರ್ಮ ಅದನ್ನು ನಿರ್ಣಯ ಮಾಡಬೇಕಾಗಿದ್ದರೆ ಬುದ್ಧಿವಂತಿಕೆ ಬೇಕಾಗ್ತದೆ. ಯಾವುದು ಏಳಿಗೆ, ಯಾವುದು ಪಾಪ, ಯಾವುದು ಪುಣ್ಯ ಅನ್ನೋದನ್ನು ನಿರ್ಧಾರ ಮಾಡಿ ಆನಂತರ ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರ ಧರ್ಮದ ಪರಿಭಾಷೆ ಏನಿದೆ ಗೊತ್ತಿದೆ ನಿನಗೆ? ಧರ್ಮಸ್ಯ ವಚನಂ ಶ್ರೇಯ, ಧರ್ಮಜ್ಞಾನಂತು ದುಷ್ಕೃತಂ, ಯತ್ ಸತಾಂ ಹಿತಂ ಅತ್ಯಂತಂ ಸಹ ಧರ್ಮ. ನೋಡು, ಧರ್ಮ ಅಂತೇಳಿ ಬಾಯಿಂದ ಅನ್ನೋದು ಭಾಳ ಸುಲಭ. ಯಾವಾಗ ಯಾವುದು ಧರ್ಮ ಅಂತ ಅನ್ನೋದು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ ಅಂತಂದರೆ ಸರಿಯಾಗಿ ವಿಚಾರ ಮಾಡಬೇಕಾಗ್ತದೆ. ಅದಕ್ಕೊಂದು ಪರಿಭಾಷೆ ಹೇಳ್ತೀನಿ, ನೆನ್ಪಿಟ್ಟು. ನಮ್ಮ ಯಾವ ಆ್ಯಕ್ಷನ್, ಕ್ರಿಯೆಯಿಂದ ಸಜ್ಜನರಿಗೆ ಹಿತ ಆಗ್ತದೆ, ಸಜ್ಜನರ ರಕ್ಷಣೆ ಆಗ್ತದೆ, ಅದು ಧರ್ಮ. ಯಾವುದರಿಂದ ಸಜ್ಜನರ ರಕ್ಷಣೆ ಆಗೋದಿಲ್ಲ, ಅದು ಧರ್ಮದ ಲೀಸ್ಟ್ನಲ್ಲಿ ಇದ್ದರೂ ಕೂಡ ಅದು ಧರ್ಮ ಅಲ್ಲ, ಅದು ಅಧರ್ಮ. ಹಿಂದಕ್ಕೆ ಕೌಶಿಕ ಅಂತನೋ ಬ್ರಾಹ್ಮಣ ಇದ್ದ. ಅದೇ ರೀತಿಯಾಗಿ ಅದನ್ನು ಬ್ರಾಹ್ಮಣ ಕಥೆ ಆಮೇಲೆ ಹೇಳ್ತೇನೆ. ಅದೇ ರೀತಿಯಾಗಿ ಸತ್ಯ ಅಂತ ಎಲ್ಲರೂ ಮಾತನಾಡ್ತಾರೆ. ಇದ್ದದ್ದಿದ್ದಾಗ ಹೇಳೋದು ಸತ್ಯ ಅಂತೇಳಿ, ಅದು ಸತ್ಯ ಅಲ್ಲ. ಸತ್ಯಸ್ಯ ವಚನಂ ಶ್ರೇಯ, ಸತ್ಯ ಜ್ಞಾನಂತು ದುಷ್ಕೃತಂ, ಯತ್ ಸತಾಂ ಹಿತಂ ಅತ್ಯಂತಂ ಸಹ ಸತ್ಯ, ತತ್ ಸತ್ಯಂ. ನನ್ನ ಮಾತಿನಿಂದ ಸಜ್ಜನರಿಗೆ ಹಿತವಾಗುವಂತಿದ್ದರೆ ಅದೇ ಸತ್ಯ, ಅದೇ ಧರ್ಮ. ಕೌಶಿಕ ಅಂತ ಬ್ರಾಹ್ಮಣ ಇದ್ದ. ನಾನು ಸುಳ್ಳು ಮಾತಾಡೋದಿಲ್ಲ, ಸತ್ಯಂಬದ ಈ ಧರ್ಮ ಪರಿಪಾಲನೆ ಮಾಡ್ತೇನೆ, ನನ್ನ ಪ್ರಾಣ ಇರುವವರಿಗೆ ಒಂದು ಪ್ರತಿಜ್ಞೆ ಮಾಡಿದ. ಊರಿನಲ್ಲಿದ್ದರೆ ಸುಳ್ಳು ಹೇಳುವ ಪ್ರಸಂಗ ಬರ್ತದೆ ಅಂತ ತಿಳ್ಕೊಂಡಂತೇಳಿ ಊರು ಹೊರಗೆ ಆಶ್ರಮ ಮಾಡಿಕೊಂಡು ಊರಿನ ಹೊರಗೆ ಇರ್ತಾ ಇದ್ದ, ತನ್ನ ತಪಸ್ಸು ಮಾಡ್ತಾ ಇರ್ತಾ ಇದ್ದ. ಒಂದು ಸಲ ಬೆಳಗ್ಗೆ ಧ್ಯಾನಕ್ಕೆ ಕೊಡಬೇಕು ಅಂತ ಅನ್ನೋಷ್ಟರಲ್ಲಿ ಒಬ್ಬಳು ಹೆಣ್ಮಗಳು ಮೈತುಂಬ ಆಭರಣ ನೋಡಿದರೆ ಒಳ್ಳೆ ಮನೆ ಹೆಣ್ಮಗಳು ಅಂತ ಕಾಣಿಸ್ತಿತ್ತು. ಓಡ್ತಾ ಬಂದು, ಕಳ್ಳರು ಬೆನ್ನಟ್ಟಿದ್ದಾರೆ, ನಾನು ಇಲ್ಲಿ ಬೆಳಗ್ಗೆ ಕೋಟೆಗೋಡಿಯಲ್ಲಿ ಹೊರಗೆ ಇರ್ತಕ್ಕಂಥ ಹನುಮಂತ ದೇವ್ರ ಪೂಜೆ ಮಾಡಲಿಕ್ಕೆ ಬಂದಿದ್ದೆ, ಕಳ್ಳರು ಬೆನ್ನಟ್ಟಿದ್ದಾರೆ ಅಂತಕೊಂಡಂತೀನಿ, ಆಶ್ರಮ ಕಾಣಿಸ್ತು, ಓಡಿ ಬಂದಿದ್ದೇನೆ. ಆಯ್ತು, ಒಳಗೂ ಕೊಡು ಅಂತ. ಅಷ್ಟರಲ್ಲಿ ಕಳ್ಳರು ಬಂದರು. ಇವಳು ಹೆಣ್ಮಗಳು ಓಡಿ ಹೋಗ್ತಾ ಇದ್ಲು, ನೋಡಿದ್ಯಾ ನೀನು ಅಂತಕೊಂಡಂತೆ. ಆಗ ಅವನಿಗೆ ಧರ್ಮ ಸಂಕಟ ಪ್ರಾರಂಭ. ಸತ್ಯ ಮಾತನಾಡ್ತೇನೆ ಅಂತ ನಿಯಮ ಮಾಡಿದ್ದೇನೆ, ಅದನ್ನು ಬಿಟ್ಟರೆ ಅದು ಅಧರ್ಮ. ಸುಳ್ಳು ಹೇಳಿದರೆ ಅದು ಅಸತ್ಯ. ನನಗೇನು ಗೊತ್ತಿಲ್ಲ ಅಂತಕೊಂಡಂತ ಹೇಳಿದರೆ ಅಕ್ಕಿ ಉಳಿತಾಳೆ, ಆದರೆ ನನ್ನ ಧರ್ಮ, ನನ್ನ ಸತ್ಯ ಹೋಗಿಬಿಡ್ತದೆ. ಅದಕ್ಕೋಸ್ಕರ ಇಷ್ಟು ದಿವಸ ಪಾಲನೆ ಮಾಡಿಕೊಂಡ ಸತ್ಯ ನಾನು ಯಾಕೆ ಬಿಡಲಿ? ಹೌದು, ನನ್ನ ಹತ್ರ ಬಂದಿದ್ದು ಒಳಗೂ ಕೂಡ ಅಂತ ಹೇಳೀನಿ ಅಂತಕೊಂಡಂತ ಹೇಳಿದೆ. ಸತ್ಯ ಮಾತಾಡಿದ್ರೆ ಪ್ರತಿಜ್ಞೆ ಮಾಡಿದ್ದೆ. ಅವ್ರು ಹೋದರು, ಅಕ್ಕಿ ಎಲ್ಲ ದೋಚ್ಕೊಂಡು ಹೊಡೆದು ಹೋಗ್ಬಿಟ್ರು. ಮುಂದೆ ಕೌಶಿಕನಿಗೂ ಆಯುಷ್ಯ ಮುಗೀತು. ಮೇಲ್ಲೋಕಕ್ಕೆ ಹೋದರೆ ಒಂದು ನರಕದಲ್ಲಿ ಶೂಲದ ಮೇಲೆ ಅವನನ್ನು ಜೋತಾಕ್ಬಿಟ್ರು. ಶೂಲ ಅಂತಂದರೆ ಚೂಪಾಗಿರ್ತಕ್ಕಂಥ ಒಂದು ಇದು ಇರ್ತಾರೆ, ಅದರ ಮೇಲೆ ಅರ್ಧ ಹಾಕಿಬಿಡ್ತಾರೆ. ಅರ್ಧ ಶೂಲ ಮೇಲೆ, ಮಧ್ಯೆ ದೇಹ ಸಾಯೋದಿಲ್ಲ, ಆ ವೇದನೆ ಅನುಭವಿಸ್ಬೇಕಾಗ್ತದೆ. ಹೊಟ್ಟೆಯಿಂದ ಒಂದು ಚೂಪಾದ ಹೊರಗೆ ಬಂದು ಅದ್ರ ಮೇಲೆ ಓಡಾಡ್ತಿದ್ರೆ ಎಷ್ಟು ಪೀಡೆ ಆಗಬೇಕು. ಅವನು ದೂತರುಗಳು ಯಮಧರ್ಮರಾಜನ ಕರಿ ಅಂತಕೊಂಡಂತ ಹೇಳ. ಯಮ ಬಂದ. ಏನು ಯಮ, ಎಂಥ ನಿರ್ಣಯ ನಿಂದು? ಜೀವನದ ಉದ್ದಕ್ಕೂ ನಾನು ಸತ್ಯ ಮಾತಾಡೀನಿ, ನನಗೆ ಶೂಲಕ್ಕೆ ಯಾಕೆ ಕರೆಸಿದ್ಯೋ? ಯಮಧರ್ಮರಾಜ ಹೇಳ್ದ, ಇಲ್ಲ, ಒಬ್ಬಳು ಹೆಣ್ಮಗಳನ್ನು ಕೊಂದ
ಮುತ್ತೈದೆಯನ್ನು ಕೊಂದ ಪಾಪ ನಿನ್ನ ತಲೆ ಮೇಲದ, ಅದೇ ಸಲುವಾಗಿ ಶೂಲಕ್ಕೆ ಏರಿಸೇನೆ ಅಂತ. ನಾನು ನೊಣ ಕೊಂದಿಲ್ಲ, ಮುತ್ತೈದೆಯನ್ನು ಕೊಲ್ಲು ದೂರ ಉಳಿದು ಅಂತ ತಿಳ್ಕೊಂಡಂತ ಕೌಶಿಕ ಹೇಳ್ದ. ಅವತ್ತು ಹೆಣ್ಮಗಳು ನಿನ್ನ ರಕ್ಷಣೆಯಲ್ಲಿ ಬಂದಿದ್ಲು, ಅವಳನ್ನು ಹೊರಗೆ ಕೊಡು ಅಂತ ತಿಳ್ಕೊಂಡು ಅಂತ ಹೇಳಿದ್ದೆ. ಕಳ್ಳರು ಬಂದಾಗ ಇದ್ದಾಳ ಒಳಗೆ ಅಂತ ಹೇಳಿದೆ. ಅವಳ ಮರಣಕ್ಕೆ ನೀನೇ ಕಾರಣ, ಆ ಪಾಪ ನಿನ್ನ ತಲೆ ಮೇಲದ. ಇಲ್ಲ ಮಾತನ್ನು ಸುಳ್ಳು ಹೇಳಿದ್ರೆ ನನ್ನ ಸತ್ಯಧರ್ಮ ಹೊರಟೋಗ್ತಿತ್ತಲ್ಲ, ಅದಕ್ಕೆ ಹೇಳೋದು ಮೂರ್ಖ. ಅವಳನ್ನು ರಕ್ಷಣೆ ಮಾಡೋದಕ್ಕೆ ಸುಳ್ಳು ಹೇಳಿದ್ರು ಸತ್ಯ ಆಗ್ತಿತ್ತು. ಅವಳ ಪ್ರಾಣ ಹೋಗಲಿಕ್ಕೆ ನಿನ್ನೆ ಸತ್ಯ ಕಾರಣವಾದದ್ರಿಂದ ಅದು ಅಸತ್ಯ ಅಧರ್ಮ ಆಯಿತು. ಅವಳ ಸತ್ಯ ಪಾಪ ಬಂತು, ಅನುಭವಿಸು, ಆಮೇಲೆ ಮತ್ತೆ ಪುನಃ ನಿನ್ನ ಇನ್ನೊಂದು ಜನ್ಮಕ್ಕೆ ಹೋಗುವಂತೆ ಕುಣತೆ. ಅದರಿಂದ ಅರ್ಜುನ, ಸತ್ಯಸ್ಯ ವಚನಂ ಶ್ರೇಯ. ಸತ್ಯ ಸತ್ಯ ಅಂತ ಮಾತನಾಡೋದು ಸುಲಭ, ಸತ್ಯ ಜ್ಞಾನಂತ ದುಷ್ಕರಂ. ನಿಜವಾದ ಸತ್ಯ ಯಾವುದು ಅಂತ ಅನ್ನೋದನ್ನು ನಿರ್ಣಯ ಮಾಡೋದು ಕಠಿಣವು, ಭಾಳ ವಿಚಾರ ಮಾಡಬೇಕಾಗ್ತದೆ. ನನ್ನ ಈ ಕ್ರಿಯೆಯಿಂದ ಸಜ್ಜನರಿಗೆ ಹಿತ ಆಗ್ತಿತ್ತು ಅಂತ ತಿಳ್ಕೊಂಡಂತಂದರೆ ಅದು ಧರ್ಮ. ಜೋರಾಗಿ ಪಾರಾಯಣ ಮಾಡೋದು ನನ್ನ ಧರ್ಮ. ಆದರೆ ಮನೆಯಲ್ಲಿ ಒಬ್ಬರು ಬೆಡ್ ರಿಡನ್ ಮಲ್ಕೊಂಡಿದ್ದಾರೆ, ಒಂದು ಶಬ್ದ ಕೇಳಿದ್ರು ಅವರಿಗೆ ತ್ರಾಸಾಗ್ತದೆ. ಅವನ್ನ ಜೋರಾಗಿ ಪಾರಾಯಣ ಮಾಡಬೇಕು, ಅದು ಅಧರ್ಮದು. ಬೇರೆ ಕಡೆ ಹೋಗಿ ಮಾಡಬೇಕು, ಇಲ್ಲ ಬೇರೆ ನಮ್ಗೆ ಹೋಗಿ ಅವ್ರ ತ್ರಾಸಾಗದಂತೆ ಪಾರಾಯಣ ಮಾಡಬೇಕು. ಇದೇ ಧರ್ಮ, ಇದೇ ಸತ್ಯ. ಇಂಥ ಧರ್ಮ ಪರಿಪಾಲನೆ ಮಾಡಿ ದೇವರು ಪೂಜೆ ಮಾಡಿದರೆ ಅದೇ ಸತ್ಯನಾರಾಯಣ ಪೂಜೆ. ಸತ್ಯನಾರಾಯಣನ ಪ್ರತ್ಯೇಕ ದೇವತೆ ಇಲ್ಲ. ನಾರಾಯಣನೇ ಅವನೇ ಒಬ್ಬ. ಯಾವ ವಿಷ್ಣು ಸಹಸ್ರನಾಮದಲ್ಲಿ, ಭಾರತದಲ್ಲಿ ಬಂದು ವಿಷ್ಣು ಸಹಸ್ರನಾಮ ವಿಶ್ವಮ ಷಟ್ಕಾರ, ಅಲ್ಲಿಯೂ ಸತ್ಯನಾರಾಯಣನ ಹೆಸರಿಲ್ಲ. ವಾಸುದೇವ ಸಹಸ್ರನಾಮದಲ್ಲಿ ಸತ್ಯನಾರಾಯಣನ ಹೆಸರಿಲ್ಲ. ಆನಂತರ ಗೋಪಾಲ ಸಹಸ್ರನಾಮ ಅಂತಿದೆ, ಅದರಲ್ಲೂ ಸತ್ಯನಾರಾಯಣ ಹೆಸರಿಲ್ಲ. ಮತ್ತು ಎಲ್ಲಿಂದ ಬಂದ ಸತ್ಯನಾರಾಯಣ? ಎಲ್ಲಿಂದ ಬಂದಿಲ್ಲ, ಮೊದಲಿಂದ ಇದ್ದಾನೆ. ಸತ್ಯ ಸಹಿತವಾಗಿ ಮಾಡುವ ನಾರಾಯಣನ ಪೂಜೆ ಇದು ಸತ್ಯನಾರಾಯಣ ಪೂಜೆ. ಅಂದರೆ ನಾನು ಇನ್ನೊಬ್ಬರಿಗೆ ಅಹಿತವನ್ನು ಮಾಡದೆ, ಇನ್ನೊಬ್ಬರಿಗೆ ಪೀಡೆಯನ್ನು ಕೊಡದೆ ಶ್ರೀಹರಿಯ ಪೂಜೆಯನ್ನು ಮಾಡ್ತಾ ಇದ್ದರೆ ಅದು ಸತ್ಯನಾರಾಯಣ ಪೂಜೆ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತು. ಆದ್ದರಿಂದಾಗಿ ಅದಕ್ಕೋಸ್ಕರ ವೇದವ್ಯಾಸರು ಸುಲಭವಾದ ಪರಿಭಾಷೆ ಕೊಟ್ಟರು. ಪುಣ್ಯ ಯಾವುದು? ಪರೋಪಕಾರ ಪುಣ್ಯಾಯ. ಪಾಪ ಯಾವುದು? ಪಾಪಾಯ ಪರಪೀಡನಂ. ಸಜ್ಜನರಿಗೆ ಪೀಡೆ ಕೊಡುವುದೇ ಪಾಪ, ಸಜ್ಜನರಿಗೆ ಹಿತ ಮಾಡುವುದೇ ಪುಣ್ಯ. ಅದಕ್ಕೆ ಸತ್ಯಂಚಮೇ. ಪರಮಾತ್ಮ ನನಗೆ ಸತ್ಯ ಧರ್ಮ ನಾನು ಆಚರಣೆ ಮಾಡುವಂಥದ್ದು ಏನರ್ಥ? ಸಜ್ಜನರಿಗೆ ಪರೋಪಕಾರವನ್ನು ಮಾಡ್ತಾ ಸ್ವಧರ್ಮ ಪರಿಪಾಲನೆ ಮಾಡ್ತಕ್ಕಂಥ ನನಗೆ ಅನುಕೂಲತೆಯನ್ನು ಕೊಡು. ನಾನು ಕೇವಲ ಪುಣ್ಯ ಮಾಡುವಂತೆ ಮಾಡು. ಪರಪೀಡನೆಯನ್ನು ಮಾಡಿ ಇನ್ನೊಬ್ಬರಿಗೆ ಪೀಡಿಸಿ ಮನೆಗೆ ಬಂದಿರತಕ್ಕಂಥ ಸೊಸೆಗೆ ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯ ಅತ್ತೆಗೆ ಪೀಡೆ ಕೊಟ್ಟು ಅವ್ರ ಮನಸ್ಸಿಗೆ ನೋವಾಗುವಂತೆ ಮಾಡಿ ಮತ್ತು ದೇವ್ರ ಮುಂದೆ ಕೂತ್ಕೊಂಡು 2 ತಾಸು ಪಾರಾಯಣ ಮಾಡಿದರೆ ಪರಮಾತ್ಮ ಅಂತಾನೆ ನಿನ್ನ ಪಾರಾಯಣ ತೊಗೊಂದಿಲ್ಲ ಅಂತ ಕೊಡು. ಅದರಿಂದ ನನ್ನಿಂದ ಇನ್ನೊಬ್ಬರಿಗೆ ಪೀಡೆ ಆಗಬಾರ್ದು. ಅದೇ ಯಾರಿಗೆ? ಸತಾಂ ಸಜ್ಜನರಿಗೆ. ದುಷ್ಟರಿಗೆ ಪೀಡೆ ಆಗಬೇಕು. ದಹ ನರಸಿಂಹ ಅಸಹ್ಯ ವೀರ್ಯ ಹಿತಮ್ಮೆ. ನರಸಿಂಹ ಸ್ತೋತ್ರ ಹೇಳಿ ನನ್ನ ಎಲ್ಲ ಶತ್ರುಗಳನ್ನು ನಾಶಪಡಿಸು ನನ್ನ ದೇವರು ಪ್ರಾರ್ಥನೆ ಮಾಡಬೇಕು. ಅವ್ರ ಪೀಡೆ ಆಗಬೇಕು. ಪಾಪಿಗಳಿಗೆ ಅಸಜ್ಜನರಿಗೆ ಪೀಡೆ ಆಗುವುದೇ ಪುಣ್ಯ, ಅವರನ್ನು ಕೊಲ್ಲುವುದೇ ಪುಣ್ಯ. ಅದಕ್ಕೋಸ್ಕರ ಯುದ್ಧಕ್ಕೆ ನಡೆಯಂತ ಕೃಷ್ಣ ಹೇಳ್ತಾನೆ. ಎಂತಹ ಅದ್ಭುತ ಬೇಡಿಕೆ ಇದೆಯಲ್ಲ. ಸತ್ಯವಂತಿಕೆ ಇದು ಅತ್ಯಂತ ಶ್ರೇಷ್ಠವಾದ ಪುಣ್ಯಕರವಾದ ಸಾಧನೆ. ಧರ್ಮಕ್ಕೆ ಜಯವಾಗಲಿ, ಸತ್ಯಕ್ಕೆ ಜಯವಾಗಲಿ ಅಂಥೇಳಿ ದಾಸರು
ಪದ್ಯಗಳನ್ನು ಮಾಡಿದ್ದಾರೆ. ನನಗೆ ಪದ್ಯ ಬರೋದಿಲ್ಲ, ಆದರೆ ಇದೆ. ಇಂಥ ಅದ್ಭುತವಾಗಿರ್ತಕ್ಕಂಥ ಬೇಡಿಕೆ. ಆದರೆ ಈ ಬೇಡಿಕೆ ಅರ್ಥಪೂರ್ಣವಾಗಿ ಆಗಿರಬೇಕು. ಅದಕ್ಕೋಸ್ಕರ ಇದರ ನಂತರ ಇನ್ನೊಂದು ಗುಣವನ್ನು ಬೇಡ್ತಾರೆ ವಿಶ್ವಾಮಿತ್ರರು, ಶ್ರದ್ಧಾಚಮೇ, ನನಗೆ ಶ್ರದ್ಧೆಯನ್ನು ಕೊಡುವಂತ ತಿಳ್ಕೊಂಡಂತೆ. ಶ್ರದ್ಧೆ ಅಂತಂದ್ರೆ ಏನು? ಬಹಳ ಜನ ಹೇಳ್ತಾರೆ, ಆಚಾರ್ಯ ನಮಗೆ ದೇವರಲ್ಲಿ ಬಹಳ ಶ್ರದ್ಧಾ ಅದ ರೀ, ದೇವರಲ್ಲಿ ಭಕ್ತಿ ಅದ ನಮಗೆ, ಆದರೆ ಏಕಾದಶಿ ವ್ರತ ಮಾಡ್ಲಿಕ್ಕೆ ಆಗಂಗಿಲ್ಲ ರೀ, ಬಡಿ ಮೇಲೆ ಮಾಡ್ಲಿಕ್ಕೆ ಆಗಂಗಿಲ್ಲ, ನೈವೇದ್ಯ ಮಾಡ್ಲಿಕ್ಕೆ ಆಗಂಗಿಲ್ಲ. ಆದರೆ ದೇವರಲ್ಲಿ ಪ್ರಿಯ ಭಕ್ತಿ ಅದಲ್ಲ, ಶ್ರದ್ಧಾ ಅದಲ್ಲ, ನನ್ನ ಮನಸ್ಸಿನೊಳಗೆ ಭಕ್ತಿ ಅದಲ್ಲ, ಸಾಕಲ್ಲೇನು? ಈ ರೀತಿಯಾಗಿ ವಾದ ಮಾಡುವವರು 99%. ಮಣಿ ಮಾಡಬೇಕೇನು? ನೈವೇದ್ಯ ಮಾಡಿದ ಊಟನೇ ಮಾಡ್ಬೇಕೇನು? ಮನಸ್ಸಲ್ಲಿ ಅರ್ಪಣೆ ಮಾಡ್ತೇನೆ, ನನಗೆ ದೇವರು ದೊಡ್ಡವಂತ ವಿಶ್ವಾಸ ಅದ, ನನಗೆ ಮನಸ್ಸೊಳಗೆ ಭಕ್ತಿ ಅದಲ್ಲ ನನಗೆ? ಇಲ್ಲ, ಇದು ಭಕ್ತಿ ಅಲ್ಲ, ಇದು ಶ್ರದ್ಧೆ ಅಲ್ಲ. ಹಾಗಾದರೆ ಶ್ರದ್ಧೆ ಅಂದರೆ ಶ್ರದ್ಧಾ ಅಂತಕೊಂಡಂತಂದರೆ ಅಸ್ತಿಕ್ಯ ಬುದ್ಧಿ, ಅಸ್ತಿಕ್ಯ ಮನ ಅಂತ ಅನ್ನಲಿಲ್ಲ, ಅಸ್ತಿಕ್ಯ ಬುದ್ಧಿ ಅಂತಕೊಂಡಂತ ಹೇಳಿದರು. ನಿಜವಾದ ವಿಶ್ವಾಸ, ಮನಃಪೂರ್ವಕ ವಿಶ್ವಾಸ. ಮನಃಪೂರ್ವಕ ವಿಶ್ವಾಸ ಅಂತಂದ್ರೇನು? ದೇವರಲ್ಲಿ ನನಗೆ ಭಕ್ತಿ ಇದೆ, ದೇವರಲ್ಲಿ ನನಗೆ ಶ್ರದ್ಧೆ ಇದೆ, ದೇವರನ್ನು ನಾನು ಒಪ್ತೀನಿ. ಬಾಯಿಂದ ಅಂದರೆ ಅಲ್ಲ, ದೇವರನ್ನು ಒಪ್ತೀನಿ ಅಂದ್ರೇನು? ಅವನನ್ನು ದೊಡ್ಡವನು ತಿಳ್ಕೊಂಡಿದ್ದೀನಿ ಅಂತ ಅರ್ಥ. ದೇವರು ನನ್ನ ರಕ್ಷಕ ಅಂತ ತಿಳಿದುಕೊಂಡಿದ್ದೇನೆ ಅಂತ ಅರ್ಥ. ದೇವರು ನನ್ನನ್ನು ಎಲ್ಲ ರೀತಿಯಿಂದ ಯೋಗಕ್ಷೇಮ ನೋಡ್ಕೊಳ್ತಾನೆ ಅಂತ ತಿಳ್ಕೊಂಡಿದ್ದೇನೆ ಅಂತ ಅರ್ಥ. ತಿಳ್ಕೊಂಡಿದ್ದೇನೆ ಅಂತ ಅರ್ಥ ಏನು? ಅವನು ದೊಡ್ಡವ, ನಾನು ಸಣ್ಣವ ಅಂತ ಅರ್ಥ. ಅರ್ಥ ಆಯ್ತಲ್ಲ? ಅವನು ದೊಡ್ಡವ, ನಾನು ಸಣ್ಣ ಅಂದಮೇಲೆ ನನ್ನ ತಲೆ ಮೇಲೆ ಜವಾಬ್ದಾರಿ ಬಿತ್ತಲ್ಲ, ಏನು? ಅವನು ಹೇಳ್ದಾಗ ಕೇಳಬೇಕು, ಹಿರಿಯರು ಹೇಳಿದ ಹಾಗೆ ಕೇಳಬೇಕು ಅಂತ ಅನ್ನೋದು ಧರ್ಮ. ಅವೇನು ಹೇಳೇನ? ಬ್ರಾಹ್ಮೇ ಮುಹೂರ್ತೆ ಉತ್ಥಾಯ, ಬ್ರಾಹ್ಮ ಮುಹೂರ್ತದಲ್ಲಿ ಏಳು, ಆ ನಂತರ ಕರಾಗ್ರೇ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಇದನ್ನು ಹೇಳು. ಭೂಮಿಗೆ ಕ್ಷಮೆ ಕೇಳ್ಕೊ, ನಿನ್ನ ಮೇಲೆ ನಡೀತೀನಿ, ಕ್ಷಮಿಸುವಂತೆ ಕೊಂಡಂತೇಳಿ. ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಿತೆ, ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಅಂತ ಹೇಳು. ದಂತಧಾವನ ಮಾಡು, ಶರೀರ ಶುದ್ಧಿ ಮಾಡ್ಕೋ, ಸ್ನಾನ ಮಾಡು, ದೇವರ ಪೂಜೆ ಮಾಡು, ಮಡಿಯಲ್ಲಿ ಅಡಿಗೆ ಮಾಡು, ಇಜ್ಜಿಲಿನ ಒಲೆಯಲ್ಲೇನೆ ಅಥವಾ ಸೌದೆ ಒಲೆಯಲ್ಲಿ ಅಡಿಗೆ ಮಾಡು, ನೈವೇದ್ಯ ತೋರಿಸು. ದೇವರ ಪೂಜೆ ಆಗದೆ ಒಂದು ಹನಿಯು ಬಾಯಲ್ಲಿ ಹಾಕ್ಕೊಳ್ಬೇಡ, ಹೊರಗಿನ ಅನ್ನ ತಿನ್ನಬೇಡ, ಹೋಟೆಲ್ನ ಅನ್ನ ತಿನ್ನಬೇಡ, ಏಕಾದಶಿ ಉಪವಾಸ ಮಾಡು. ಇದು ದೇವರ ಆಜ್ಞೆಗಳು. ಅದನ್ನು ಪರಿಪಾಲನೆ ಮಾಡಿದರೆ ನನಗೆ ದೇವರಲ್ಲಿ ವಿಶ್ವಾಸ ಇದೆ ಅಂತ ಅರ್ಥ. ಇಲ್ಲದೆ ಇದ್ದರೆ ನಾನು ನಮ್ಮ ಅಪ್ಪನಿಗೆ ನಮಸ್ಕಾರ ಮಾಡಿ, ಬೆಳಗ್ಗೆ ಎದ್ದು ಅಪ್ಪ ನೀವು ಹಿರಿಯರು ನಮಸ್ಕಾರ ಮಾಡ್ತೇನೆ, ಆಶೀರ್ವಾದ ಮಾಡಿ ಅಂತ ಕೊಂಡಂತ ಹೇಳಿ. ಅರ್ಧ ಗಂಟೆಗೆ ನಮ್ಮಪ್ಪ ಹೇಳ್ತಾನೆ, ನೋಡು ಹೇಳಿ ಬೇಗ ಹೋಗಿ ಸ್ನಾನ ಮಾಡಿ ಪೂಜಾ ಮುಗಿಸಪ್ಪ, ಇವತ್ತು ನನಗೆ ಬೇರೆ ಕೆಲಸ ಇದೆ, ಪೂಜಾ ಮಾಡು ಅಂತ ಹೇಳಿದ್ರೆ, ಅಪ್ಪ ಇವೆಲ್ಲ ನನಗೆ ಹೇಳಿಕ್ಕೆ ಬರಬೇಡ್ರಿ, ಖಾಲಿ ಕೂತಿರಲ್ಲ, ಪೂಜೆ ಮಾಡಿರಿ, ನನಗೆ ಆಫೀಸ್ ಅದ, ನನಗೆ ಬೇರೆ ಕೆಲಸ ಅದ, ನನಗೆ ಖಾಲಿ ಕೂತಿರಿ, ಪೂಜೆ ಮಾಡ್ಲಿಕ್ಕೆ ಏನಾಗಿದೆ, ನನ್ನ ಕೆಲಸ ಕಾರವಾರ ಮಾಡ್ಲಿಕ್ಕೆ ಬರಬೇಡ್ರಿ, ಸುಮ್ಮ ಮೂಲ್ಯಾಗ ಹೇಗೂ ರಿಟೈರ್ ಆಗಿರಲ್ಲ, ಮೂಲ್ಯಾಗ ರಾಮರಾಮನ್ ಕೂತ್ಕೊಡ್ರಿ ಅಂತ ನಾನು ನಮ್ಮ ಅಪ್ಪನಿಗೆ ಬೈದರೆ, ಅಪ್ಪನ ಮಾತನ್ನು ಕೇಳದೇ ಇದ್ದರೆ, ಅಪ್ಪನಿಗೆ ನಮಸ್ಕಾರ ಮಾಡಿದ ಅರ್ಥ ಏನು? ನಮಸ್ಕಾರ ಮಾಡೋದಂದ್ರೆ ಅರ್ಥ ಏನು ಗೊತ್ತಿದೆಯಾ? ಸ್ವಾವಧಿಕ ಉತ್ಕೃಷ್ಟತ್ವ ಪ್ರಕಾರಕ ಧ್ಯಾನಾನುಕೂಲ ವ್ಯಾಪಾರ. ನೀವು ದೊಡ್ಡವರು, ನಾನು ಸಣ್ಣವ, ನೀವು ಹೇಳಿದಾಗೆ ಕೇಳ್ತೇನೆ
ಅನ್ನೋದೇ ನಮಸ್ಕಾರ. ಪರಮಾತ್ಮ ನೀನು ಬಹಳ ಶ್ರೇಷ್ಠ, ನಾನು ಕನಿಷ್ಠ, ನಾನು ಸಾಮಾನ್ಯ, ನೀನು ಹೇಳಿದಾಗೆ ಆಚರಣೆ ಮಾಡ್ತೇನೆ ಅನ್ನೋದೇ ಧರ್ಮ, ಅನ್ನೋದೇ ಸತ್ಯ, ಅನ್ನೋದೇ ಶ್ರದ್ಧಾ, ಅನ್ನೋದೇ ದೇವರಲ್ಲಿ ವಿಶ್ವಾಸ ಇದೆ ಅಂತ ಅರ್ಥ. ದೇವರು ಹೇಳ್ದಂಗೆ ಕೇಳಂಗಿಲ್ಲ, ಅದರ ವಿಶ್ವಾಸದ ಬಾಯಿ ಮುಂದೆ ಬಂದು ಹೇಳ್ಕೊಂಡ್ರೆ ಏನು ಪ್ರಯೋಜನವಾಗೋದಿಲ್ಲ. ಆದ್ದರಿಂದಾಗಿ ಶ್ರದ್ಧಾಚಮೆ, ಸತ್ಯದ ಜೊತೆಗೆ ಸತ್ಯ. ಇಂಥ ಸತ್ಯ ಮತ್ತು ಶ್ರದ್ಧೆಯಿಂದ ಯುಕ್ತರಾಗಿರ್ತಕ್ಕಂಥವರು, ಇಂಥ ಸತ್ಯ ಮತ್ತು ಧರ್ಮದಿಂದ ಯುಕ್ತರಾಗಿರ್ತಕ್ಕಂಥವರು ನಮ್ಮ ರಾಘವೇಂದ್ರ ಸ್ವಾಮಿಗಳು. ಅದಕ್ಕೋಸ್ಕರವೇ ಸತ್ಯ ಧರ್ಮರತಾಯಚ ಅಂಥೇಳಿ ಅವರ ಜೊತೆಗೆ ಸೇರಿಸುತ್ತಿದ್ದಾರೆ. ಇಂಥ ಸತ್ಯ ಸಹಿತವಾಗಿ ನಾರಾಯಣ ನೀನು ಪೂಜೆ ಮಾಡ್ತೇನೆ ಅನ್ನುವುದೇ ಸತ್ಯನಾರಾಯಣ ಪೂಜೆ. ಸರಿ, ಇಂಥ ಒಂದು ಸರಿಯಾದ ಬುದ್ಧಿ, ಸರಿಯಾದ ತಿಳುವಳಿಕೆ, ಯಾವುದು ಧರ್ಮ ಯಾವುದು ಅಧರ್ಮ, ಈ ಸಂದರ್ಭದಲ್ಲಿ ಅದನ್ನು ನಿರ್ಣಯ ಮಾಡೋದು ಹೇಗೆ? ನನಗೆ ಮಾಡ್ಲಿಕ್ಕೆ ಬರೋದಿಲ್ಲಪ್ಪ, ಏನು ಮಾಡಲಿ ನಾನು? ಅದಕ್ಕೋಸ್ಕರ ನಂತರದೇ ಬೇಡಿಕೆ ಕೇಳ್ತಾರೆ. ಜಗತ್ಕ್ಷಮೆ, ಜಗತ್ತು ಅಂದರೆ ಲೋಕ, ಜನರು ಅಂತ ಅರ್ಥ. ಸಜ್ಜನರ ಲೋಕದಲ್ಲಿ, ಸಜ್ಜನರ ಸನ್ನಿಧಾನದಲ್ಲಿ ಪರಮಾತ್ಮನನ್ನು ನೀಡು ಅಂದರೆ ಅವ್ರು ಯಾವಾಗಲೂ ಯಾವ ಇದು ಧರ್ಮ ಅದು ಧರ್ಮ ಅಧರ್ಮ ಇದನ್ನು ಮಾಡೋದು ಮಾಡಿ ಹೇಳ್ತಿರ್ತಾರೆ. ಈಗಿನ ದಿವಸ ಮನೆಯೊಳಗೆ ಅಪ್ಪನೂ ಬೇಡ, ಅಮ್ಮನೂ ಬೇಡ, ಅತ್ತಿಯೂ ಬೇಡ, ಮಾವು ಬೇಡ. ಧರ್ಮ ಯಾವುದು ಅಧರ್ಮದ ಹೇಳೋರೇ ಇಲ್ಲ ಮನೆಯೊಳಗೆ. ಯಾವಾಗ ಮಲ್ಕೊಂಡೆ, ಏನೋ ತಿಂದೆ, ಎಲ್ಲೋ ಎದ್ದೆ, ಏನೋ ಮಾಡಿದೆ, ಇವು ಶೃಂಖಲತೆ, ಇದು ಅಧರ್ಮ. ವಿಶ್ವಾಮಿತ್ರ ಅಂತಾರೆ, ಇಲ್ಲ, ಸಜ್ಜನರದಲ್ಲಿ ನನ್ನನ್ನು ಒಯ್ದಿಡು, ಸಜ್ಜನರ ಸಂಗವನ್ನು ನನಗಿತ್ತು ಉದ್ಧಾರಿಸುವಂತ ಪರಮಾತ್ಮ ಕೇಳೋದು ಅಂತಕೊಂಡು ಅಂತೇಳಿ ದಾಸರು ಹೇಳ್ತಾರೆ. ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖ ವಿತ್ತು ಕಾಯೋ ಕರುಣಾ ಸಾಗರ. ಇವೆಲ್ಲ ಬೇಡಿಕೆಗಳು. ಏನೋ ದಾಸರು ಏನೋ ಹೇಳಿದ್ದಾರೆ, ಬಾಯಿ ಬಂದದ್ದು ಅಂತ ತಿಳ್ಕೊಳ್ಬೇಡಿ. ದಾಸರು ಹೇಳಿದ್ದು ನಮ್ಮ ಉದ್ಧಾರಕ್ಕೋಸ್ಕರ. ಸಜ್ಜನರ ಸಂಘವನ್ನು ನನಗಿತ್ತು ಸಲಹೋ, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖ ವಿತ್ತು ಕಾಯೋ ಕರುಣಾಸಾಗರ ಅನ್ನುವ ಬೇಡಿಕೆ, ಅದು ಸಾಮಾನ್ಯ ಬೇಡಿಕೆ. ಆ ಬೇಡಿಕೆಯನ್ನೇ ವಿಶ್ವಾಮಿತ್ರರು ಶ್ರೀರಾಮಚಂದ್ರನ ಎದುರಿಗೆ ಇಡ್ತಾ ಇದ್ದಾರೆ. ಜಗತ್ಕ್ಷಮೆ, ಜಗತ್ತು ಸಜ್ಜನರ ಜಗತ್ತಿನಲ್ಲಿ, ಸಜ್ಜನರ ಸಂಘದಲ್ಲಿ, ಸಜ್ಜನರ ಸಮೂಹದಲ್ಲಿ ನನ್ನನ್ನು ಇಡು. ಅದಕ್ಕೆ ನಾವು ಮನೆ ತೆಗೆದುಕೊಳ್ಬೇಕಾಗಿದ್ದರೆ ಎಲ್ಲಿ ಮಠ ಸಮೀಪ ಇದೆ, ಎಲ್ಲಿ ದೇವಾಲಯ ಸಮೀಪ ಇದೆ, ಎಲ್ಲೂ ಯಾವ ಓಣಿಯಲ್ಲಿ ವಿದ್ವಾಂಸರು ಸಜ್ಜನರಿದ್ದಾರೆ ಅಂಥಲ್ಲಿ ಮನೆ ತೆಗೆದುಕೊಳ್ಬೇಕು. ಮುಸ್ಲಿಮರನ್ನು ನೋಡಿ, ಅವರು ತಮ್ಮ ಧರ್ಮ ಮಾಡ್ತಕ್ಕಂಥ ಮಸೀದಿ ನಮಾಜಿಗೆ ಸಮೀಪ ಇರತಕ್ಕಂಥ ಗುಂಪಾಗಿ ಒಂದೇ ಓಣಿ ಎಲ್ಲ ಅವರೇ ಮನೆ ತೆಗೆದುಕೊಳ್ತಾರೆ, ಅಂಥಲ್ಲಿ ಹೋಗಿ ಮನೆ ತೆಗೆದುಕೊಳ್ತಾರೆ. ನಮಗೆ ಮಾತ್ರ ಸೊಫಿಸ್ಟಿಕೇಟ್ ಬೇಕು. ಎಲ್ಲೋ ದೂರದಲ್ಲಿದ್ದರೂ ಅಡ್ಡಿ ಇಲ್ಲ. 5 ರೂಮ್ ಇರಬೇಕು, 6 ರೂಮ್ ಇರಬೇಕು, 3 ಬೆಡ್ರೂಮ್ ಇರಬೇಕು, ಏರ್ ಕಂಡೀಷನ್ ಇರಬೇಕು, ಹೈಫೈ ಸೊಸೈಟಿ ಇರಬೇಕು. ಸಜ್ಜನರು ಹತ್ತಿರ ಗುಡಿಸಲಿನಲ್ಲಿ ಇದ್ದರೂ ಕೂಡ ಅದು ನಮ್ಮ ಉದ್ಧಾರಕ. ಸಜ್ಜನರ ಸಮೀಪದಲ್ಲಿರಬೇಕು. ಎಡವಿ ಬಿದ್ದರೆ ಸಜ್ಜನರ ಮನೆ ಸಿಕ್ಕಿರಬೇಕು. ಎಡವಿ ಬೀಳ್ಕೋಬೇಡ್ರಿ, ತಾತ್ಪರ್ಯ ಇಷ್ಟೇ, ಸಮೀಪದಲ್ಲಿರಬೇಕು ಅಂತ ಅರ್ಥ. ಅಂಥ ಸಜ್ಜನರ ಸನ್ನಿಧಾನ ಕೊಡು. ಆಯ್ತಪ್ಪ ವಿಶ್ವಾಮಿತ್ರ, ಕೊಟ್ಟೆ. ಅಲ್ಲಿ ಹೋದರೆ ನಿನಗೇನು ಸಿಗ್ತದೋ? ಆಗ ಹೇಳ್ತಾರೆ, ಅಲ್ಲೇನು ಸಿಗ್ತದೆ ಅದನ್ನೇ ನಿನಗೆ ಕೊಡು ಅಂತ ಕೇಳ್ತೀವಿ ಪರಮಾತ್ಮ. ಧನಂ ಚಮೆ, ನನಗೆ ಹಣ ಕೊಡು. ಹಣ ಹೌದು, ನೀವು ತಿಳಿದುಕೊಂಡು ಹಣ ಅಲ್ಲ, ಶ್ರೇಷ್ಠ ಹಣ, ಶ್ರೇಷ್ಠ ಸಂಪತ್ತಿ ಬೇಕು. ಶ್ರೇಷ್ಠ ಸಂಪತ್ತಿ ಯಾವುದು? ಈ ಸಂಪತ್ತಿ ಇದೆ ಇಲ್ಲ. ಇವತ್ತು ಬೆಳಗ್ಗೆನೆ
ನನ್ನ ಸಂಬಂಧಿಕರು ನನಗೆ ಹೇಳಿದ್ರು, ನನ್ನೊಂದು ಕಿಲೋ ಬಂಗಾರ ಬೇಕು ಅಂತ ತಿಳ್ಕೊಂಡಂತ. ಅದೇ ಬಂಗಾರ ಸಿಗ್ಬೋದು, ತೊಗೋಬೋದು ಕಟ್ಪಟ್ಟು. ಆದರೆ ಮನೆಯಾಗಿ ಇಡ್ಲಿಕ್ಕೂ ಭಯ, ಹೊರಗೆ ಹೋಗ್ಲಿಕ್ಕೂ ಭಯ. ಯಾವಾಗ ಹೊಡೆ ಯಾವ ತೊಗೊಂಡು ಹೋಗ್ತಾನೆ ಅಂತ ತಿಳ್ಕೊಂಡಂತೇಳಿ. ಈಗ ನಾವು ಹೋದರೆ ಪಂಚೆ ಹೊತ್ಕೊಂಡು ಹೋದ್ರೆ ಯಾರು ಕೇಳ್ತಾರೆ? ಯಾರು ಕೇಳೋದಿಲ್ಲ. ಹಾಗಾದರೆ ಯಾವ ಧನ ಶ್ರೇಷ್ಠ? ಅದಕ್ಕೋಸ್ಕರ ನಮ್ಮ ಶಾಸ್ತ್ರ ಹೇಳಿದೆ, ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಈ ಹಣ ಇದ್ದರೆ ಕಳ್ಳರು ತಗೊಂಡು ಹೋಗ್ತಾರೆ. ಹೆಚ್ಚಿಗೆ ಹಣ ಇದ್ದರೆ ಗೌರ್ಮೆಂಟ್ ಹೆಚ್ಚಿಗೆ ಟ್ಯಾಕ್ಸ್ ತೆಗೆದುಕೊಂಡು ನನ್ನ ಇಲ್ಲದೆ ರೇಡ್ ಮಾಡ್ತಾರೆ, ಎಲ್ಲ ತಗೊಂಡು ಹೋಗ್ತಾರೆ. ಹೆಚ್ಚಿಗೆ ಸಂಪತ್ತಿ ಇದ್ದರೆ ಅಣ್ಣ ತಮ್ಮಂದರು ನನ್ನ ಪಾಲು ನನಗೆ ಬೇಕು, ನಿನ್ನ ಪಾಲು ತಗೋ, ಇಷ್ಟೇ ನಿನ್ನ ಪಾಲು, ನನ್ನ ಪಾಲು ಇಟ್ಟು ವಿಭಾಗ ಮಾಡ್ತಾರೆ. ಹಣ ಇದ್ದರೆ ಲಾಕರ್ ಬೇಕು, ಸೆಕ್ಯೂರಿಟಿ ಬೇಕು, ಅದು ಬೇಕು, ಚಿಂತೆ ಯಾವಾಗಲೂ ತಲೆ ಮೇಲೆ ಒಂದು ದೊಡ್ಡ ಭಾರ. ಆದರೆ ಒಂದು ಸಂಪತ್ತಿ ಇದೆ, ಅದನ್ನು ಇವರು ಯಾರು ತೆಗೆದುಕೊಳ್ಳಿಕ್ಕಾಗೋದು, ಬೇಡುವುದಿಲ್ಲ. ಯಾವನಾದರೂ ಬಂದು ಚೂರಿ ಚಾಕು ತೋರಿಸಿ ನೀನು ಹರಿಕಥಾಮೃತ ಸಾರ ಓದಿರಿ, ಆ ಜ್ಞಾನವನ್ನು ಕೊಡು ಅಂತ ಹೇಳ್ತಾರೇನು? ಯಾರ ಚೂರಿ ಚಾಕು ತೋರಿಸಿ ನೀವು ಸುಧಾಮಂಗಳ ಮಾಡಿರಿ, ನನ್ನ ಸುಧಾ ಪಾಠ ಹೇಳ್ರಿ ಅಂತ ಹೇಳ್ತಾರೇನು? ಹಣ ಇದ್ರೆ ಹೇಳಿ, ಭಯಪಡಿಸ್ತಾರೆ. ನ ಚೋರ ಹಾರ್ಯಂ ನ ಚ ರಾಜಹಾರ್ಯಂ. ನೀನು ಹರಿಕಥಾಮೃತ ಸಾರ ಏರಿ ಸಂಪೂರ್ಣ ಸೌರಭ ದಾಸ ಸಾಹಿತ್ಯದಲ್ಲಿ ದಾಸ ಚೂಡಾಮಣಿಯಾಗಿದ್ದಿ, ನನಗೆ ನಿನ್ನ ದಾಸ ಸಾಹಿತ್ಯದ ಜ್ಞಾನ ಕೊಡು ಅಂತ ತಿಳ್ಕೊಂಡು ಗೌರ್ಮೆಂಟು ಟ್ಯಾಕ್ಸ್ ಕೇಳ್ತದೆ ನಿಮಗೆ. ನೀ ಎಷ್ಟು ಸುಧಾಮಂಗಳ ಮಾಡಿದ್ದಿ, ಎಷ್ಟು ಜ್ಞಾನವನ್ನು ನೀನು ಟ್ಯಾಕ್ಸ್ ಕೊಡು ಅಂತ ತಿಳ್ಕೊಂಡು ಅಂತೇಳಿ ಸ್ವಾಮಿಗಳು ಕೇಳ್ತಾರೇನು? ಇನ್ನೂ ಬೆಳೆಸ್ಕೊ, ಆಶೀರ್ವಾದ ಮಾಡ್ತೀನಿ ಅಂತ ಅಂತಮ್ಮಂದರು. ನೀನು ಸಾಹಿತ್ಯ ಹರಿಕಥಾಮೃತ ಸಾರ ಓದಿ, ನಾವು ಓದಿಲ್ಲ, ಅದಕ್ಕೆ ನನಗೆ 4 ಸಂಧಿಯ ಪುಣ್ಯ ನನಗೆ ಕೊಡು, 6 ಸಂಧಿ ಹರಿಕಥಾಮೃತ ಸಾರ ನನಗೆ ಕೊಡು ಜ್ಞಾನ ಅಂತ ಅಣ್ಣ ತಮ್ಮಂದರು ಇವಾಗ ಎಂದರು ಕೇಳ್ತಾರೆ. ಕೇಳಿದ್ರೆ ಭಾಳ ಸಂತೋಷ, ಕೊಡೋಣ. ಅದಕ್ಕೆ ಕೇಳೋದಿಲ್ಲ. ಜ್ಞಾನ ಹೊತ್ಕೊಂಡು ತಿರುಗಾಡಬೇಕಾದ್ರೆ ಯಾವ ಸೆಕ್ಯೂರಿಟಿ ಬೇಕಾಗಿಲ್ಲ. ಪರಮಾತ್ಮ ಇಂಥ ಹಣ ಕೊಡೋಪ್ಪ, ಯಾವ ಹಣ ಯಾರು ಕಳ್ಳರು ಕೂಡ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕಿದ್ದೇನೆ ಪುರಂದರದಾಸರು ಕಲ್ಲು ಸಕ್ಕರೆ ಕೊಳ್ಳಿರೋ, ನೀವೆಲ್ಲರೂ ಕಲ್ಲು ಸಕ್ಕರೆ ಕೊಳ್ಳಿರೋ ಅಂತೇಳಿ ಕಲ್ಲು ಸಕ್ಕರೆ ಕೊಡ್ತೇನೆ ತೆಗೆದುಕೊಳ್ಳರು. ಇದಕ್ಕೆ ಇರುವೆ ಹತ್ತುವುದಿಲ್ಲ, ಇದು ಜಿಗಟಲ್ಲ, ಇದು ಕರಗುವುದಿಲ್ಲ. ನನಗೆ ಪದ್ಯ ಬರೋದಿಲ್ಲ, ಬರೀ ಹೆಸರು ಗೊತ್ತಿದೆ. ಅಂಥ ಕಲ್ಲು ಸಕ್ಕರೆ ಪರಮಾತ್ಮನ ನಾಮ ಅಂತಕ್ಕಂಥನು ಕಲ್ಲು ಸಕ್ಕರೆ. ಇದನ್ನು ತೆಗೆದುಕೊಳ್ಳಿ. ಇಂಥ ವಿದ್ಯಾಧನ ಪರಮಾತ್ಮ ನನಗೆ ಕೊಡು. ಎಂಥ ಬೇಡಿಕೆ ಇವೆಲ್ಲ. ಸತ್ಯ ಕೊಡು, ಶ್ರದ್ಧೆ ಕೊಡು, ಆನಂತರ ಇಂಥ ಸಜ್ಜನರ ಸಂಘ ಕೊಡು, ನನಗೆ ವಿದ್ಯಾಂತನ್ನು ಸಂಪತ್ತಿಯನ್ನು ಕೊಡು ಅಂತ ಕೇಳ್ತಾರೆ. ಆಯ್ತಪ್ಪ, ಸಜ್ಜನರ ಹತ್ತಿರ ಹೋಗಿ ಗುರುಗಳ ಹತ್ರ ವಿದ್ಯಾ ಬೇಕು ಅಂತಂದರೆ ಹೋಗಿ ನನಗೆ ವಿದ್ಯಾ ಕೊಡ್ರಿ ಅಂತ ಕಡೆ ಕೊಡ್ತಾರೇನೋ? ಇಲ್ಲ. ಹಿಂದಿನ ಕಾಲಕ್ಕೆ ನಿಯಮ ಇತ್ತು. ಈಗ ಆಯ್ತಾ ಬರ್ರಿ ಅಂಪ ಅಂತಂತೀನಿ. ಹಿಂದಿನ ಕಾಲಕ್ಕೆ ಹಾಗೆ ವಿದ್ಯಾ ಕೊಡ್ತಿದ್ದಿಲ್ಲ. 1 ವರ್ಷ ನಾನು ಸೇವಾ ಮಾಡು, ಅವನು ಯಾರೇ ಇರಲಿ, 1 ವರ್ಷ ಬ್ರಹ್ಮಚರ್ಯದಿಂದ ಇದ್ದು ನಾನು ಸೇವಾ ಮಾಡು, ಆ ನಂತರ ನಿನಗೆ ಬ್ರಹ್ಮಜ್ಞಾನ ಕೊಡ್ತೇನೆ ಅಂತಕೊಂಡು. ಆಗಿನ ಕಾಲದ ಗುರುಕುಲದ ನಿಯಮ. 1 ವರ್ಷ ಇವ ಎಷ್ಟು ಮಡಿ ಮೇಲಿಗೆ ಮಾಡ್ತಾನೆ, ಎಷ್ಟು ಸಂಧ್ಯಾವಂದನ ಜಪ ಮಾಡ್ತಾನೆ, ಎಷ್ಟು ಗುರುಗಳ ಮೇಲೆ ವಿಶ್ವಾಸ ಇದೆ, ಎಷ್ಟು ವಿನಯ ಇದೆ,
ಆ ವಿನಯವನ್ನು ನೋಡಿಕೊಂಡು ವಿನಯ ಇದ್ದರೆ ವಿದ್ಯೆ ಕೊಡ್ತಿದ್ರು. ಯಾವನಿಗೆ ಅಹಂಕಾರ ಇರ್ತದೆ ಅವನಿಗೆ ವಿದ್ಯೆ ಕೊಡ್ತಿರಲಿಲ್ಲ. ಅದಕ್ಕೋಸ್ಕರವೇ ಸಂಸ್ಕೃತದಲ್ಲಿ ಗಾದೆ ಮಾತಿದೆ, ವಿದ್ಯಾ ವಿನಯೇನ ಶೋಭತೆ. ಆದ್ದರಿಂದಾಗಿ ವಿದ್ಯಾಧನ ಬೇಕಲ್ಲ, ಅಷ್ಟು ಕೊಟ್ಟರೆ ಸಾಕೇನೋ ಇಲ್ಲ. ಪರಮಾತ್ಮ ಅದ್ರ ಜೊತೆಗೆ ವಿನಯವನ್ನು ಕೊಡು. ವಿನಯ ಅಂದ್ರೆ ಏನು? ವಶಶ್ಚಮೇ, ಗುರುಗಳ ಅಧೀನ ಇರುವ, ಗುರುಗಳಲ್ಲಿ ನಾನು ವಿನಯದಿಂದ ಇರುವ ಒಂದು ಸದ್ಬುದ್ಧಿಯನ್ನು, ಯೋಗ್ಯತೆಯನ್ನು ಕೊಡು ಪರಮಾತ್ಮ. ವಶ ಅಂತಾರೆ ವಿನಯ ಅಂತ ಅರ್ಥ. ವಶಂ ನಾಮ ಗುರುವಾಜ್ಞಾ ವೃತ್ತಿ, ಗುರುಗಳ ಆಜ್ಞೆಯನ್ನು ಕೇಳ್ತಕ್ಕಂಥ ವಿನಯ. ಇದ್ರ ಜೊತೆಗೆ ವಶ ಶಬ್ದಕ್ಕೆ ಸದಿಚ್ಛಾ ಅಂತೂ ಕೂಡ ಹೆಸರಿದೆ, ಒಳ್ಳೆಯ ಇಚ್ಛೆ ಅಂತೂ ಕೂಡ ಹೆಸರಿದೆ. ಆಯಿತು, ಗುರುಗಳ ಹತ್ರ ವಿನಯದಿಂದ ಇದ್ದ, ವಿದ್ಯೆ ತೆಗೆದುಕೊಳ್ಳೋ ಇಚ್ಛಾನೇ ಇಲ್ಲ, ವಿದ್ಯೆ ಕಲಿಯುವ ಇಚ್ಛೆ ಇದ್ದಿದ್ದಿಲ್ಲ ಅಂದ್ರೆ ಉಪಯೋಜನೆ ಏನು? ಇದರ ನಂತರ ಈ ಬೇಡಿಕೆ, ಅದರ ನಂತರ ಅದರ ಬೇಡಿಕೆ, ಒಂದಕ್ಕೊಂದು ಕಂಟಿನ್ಯೂಟಿ ಇದೆ, ಒಂದಕ್ಕೊಂದು ಕೋಆರ್ಡಿನೇಷನ್ ಇದೆ. ಇದು ಬೇಕಾದರೆ ಅದು ಬೇಕು ಮೊದಲು. ವಶಶ್ಚಮೆ, ಸದ್ವಿದ್ಯೆಯನ್ನು ಸಂಪಾದನೆ ಮಾಡುವ ಪ್ರಾಮಾಣಿಕವಾದ ಇಚ್ಛೆ, ಗುರುಗಳ ಸೇವೆಯನ್ನು ಮಾಡಿ ವಿನಯದಿಂದ ಅವರಿಂದ ವಿದ್ಯೆ ಪಡೆಯತಕ್ಕಂತಹ ಒಂದು ಯೋಗ್ಯತೆ, ಇವುಗಳನ್ನು ನನಗೆ ಕೊಡು ಅಂತಕೊಂಡು ಕೇಳ್ತಾ ಇದ್ದಾರೆ. ಇವನು ಕೇಳಿಕೆ ನಡಿಲ್ಲ. ವಶಶ್ಚಮೆ, ಉಪನಿಷತ್ತಿನ ಅನೇಕ ಸಲ ಕಥೆ ಬರ್ತದೆ. ನಿಮ್ಮ ಹತ್ರ ಬ್ರಹ್ಮಜ್ಞಾನಕ್ಕೆ ಬಂದೀವಿ, ಆಗ ಅವ್ರು ಹೇಳ್ತಾರೆ ವರ್ಷಂ ಬ್ರಹ್ಮಚರ್ಯಂ ಚರ, ಸೇವಾ ಮಾಡೋ ಮೇಲೆ ಕೊಡ್ತೀನಿ ಅಂತ ಕೊಡ್ತೇನೆ. ಕಥೆ ಹೇಳ್ತಾ ಇದ್ರೆ ಪ್ರತಿಯೊಂದಕ್ಕೂ ಒಂದು ಕಥೆ ಹೇಳ್ಬೋದು. ಒಂದು ಕಥೆ ಹೇಳಿ ಬಂದು ಹೋಗ್ತೇನೆ. ಗುರುಗಳ ಹತ್ತಿರ, ಧೌಮ್ಯರ ಹತ್ತಿರ ಒಬ್ಬ ಶಿಷ್ಯ ಬಂದ. ಆ ಶಿಷ್ಯ ಒಂದು ಅವನು ಹೇಳ್ದ, ನನಗೆ ವಿದ್ಯೆಯನ್ನು ಕೊಡಿ ಅಂತ ತಿಳ್ಕೊಂಡ. ಧೌಮ್ಯರು ಹೇಳಿದ್ರು, 1 ವರ್ಷದವರೆಗೆ ನಾನು ಸೇವೆ ಮಾಡಿಕೊಂಡಿರು, ನೋಡ್ಕೊಂಡು ನಿನಗೆ ವಿದ್ಯೆ ನಾನು ಹೇಳ್ತೇನೆ ಅಂತ ತಿಳ್ಕೊಂಡಂತೆ. ಆಗಲಿ ಅಂತಿಕೊಂಡು ಅವನು ಸೇವೆ ಮಾಡ್ತಾ ಇದ್ದ. ಆ ಹುಡುಗನ ಹೆಸರು, ಬಾಲಕನ ಹೆಸರು ಇತ್ತು ಆರುಣಿ ಅಂತ. ಒಂದು ದಿವಸ ಧೋ ಮಳೆ ಬಿತ್ತು. ಧೋ ಮಳೆ ಬಿದ್ದಾಗ ಆ ಕಾಲಕ್ಕೆ ಗುರುಗಳು ಹೇಳಿದ್ರು, ಆರುಣಿ ಬಾ, ಹೋಗು, ಹೊಲಕ್ಕೆ ಹೋಗು, ಹೊಲಕ್ಕೆ ಒಡ್ಡು ಕಟ್ಟಿದ, ಯಾಕೆ ಬಂದ ನೀರು ಅಲ್ಲೇ ಉಳಿಲಿ ಅಂತಕೊಂಡು, ಅಲ್ಲೇ ಇಂಗ್ಲಿ ಒಳ್ಳೆ ಬೆಳೀತದೆ ಅಂತಕೊಂಡಂತೇಳಿ. ಇಷ್ಟು ಮಳೆ ನೋಡಿದರೆ ನೀರು ಹೆಚ್ಚಾಗಿ ಒಡ್ಡು ಒಡೆದು ಎಲ್ಲ ನೀರು ಹೋಗ್ಬೋದು, ಹೋಗಿ ನೋಡ್ಕೊಂಡು ಬಾ, ಒಡ್ಡು ಒಡೆಯೋದಂಗೆ ನೋಡ್ಕೊಂಡು ಬಾ ಅಂತ ಕಳಿಸೋದು. ರಾತ್ರಿ ಆಗ್ತಾ ಬರ್ತಾ ಇತ್ತು. ರಾತ್ರಿ ಕತ್ತಲಲ್ಲಿ ಹೋದ. ಎಲ್ಲ ನೋಡಿದ, ಒಂದು ಕಡೆ ಒಡ್ಡು ಒಡೆದಿತ್ತು, ನೀರೆಲ್ಲ ಹೊರಗೆ ಹೋಗ್ತಿತ್ತು. ಕಲ್ಲು ತಂದು ಹಾಕಿದ, ಮತ್ತೊಂದಿನ ತಂದು ಹಾಕಿದ. ಅದು ಮಳೆ ಜೋರ ಪ್ರವಾಹದಿಂದ ಮತ್ತೆ ಹಾಕಿದ ಕಲ್ಲೆಲ್ಲ ಹರ್ಕೊಂಡು ಹೋಗ್ಬಿಡ್ತಿತ್ತು. ಅರ್ಧ ಗಂಟೆ ಪ್ರಯತ್ನ ಮಾಡಿದ. ಕೊನೆಗೆ ತಾನೇ ಆ ಸ್ಥಳದಲ್ಲಿ ಕೂತ್ಬಿಟ್ಟು, ಅಷ್ಟು ಹೊಡೆದಿತ್ತು,
ತಾನೇ ಅಲ್ಲಿ ಸ್ವಲ್ಪ ತಗ್ಗು ಮಾಡ್ಕೊಂಡು ಕೂತ್ಬಿಟ್ಟು. ಹೀಗಾಗಿ ನೀರು ನಿಂತು, ಮಳೆ, ತಣ್ಣಗಿನ ನೀರು, ಪಾಪ ಮೂರ್ಛೆ ಹೋಗ್ಬಿಟ್ಟ. ಸ್ವಲ್ಪ ಹೊತ್ತಾದರೂ ಆರುಣಿ ವಾಪಸ್ ಬರಲಿಲ್ಲ ಅಂತ ತಿಳ್ಕೊಂಡಂತ ಹೇಳಿ ಗುರುಗಳು ಅವನನ್ನು ಹುಡುಕ್ತಾ ಬಂದರು. ಆರುಣಿ 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 ಅಂತ ಕೂಗ್ತಾ ಇದ್ದಾರೆ. ಎಲ್ಲೂ ವಾಪಸ್ ಧ್ವನಿನೂ ಕೂಡ ಇಲ್ಲ. ಏನಪ್ಪ ಏನಾಯಿತು ಅಂತ ನೋಡಿದರು. ಅವಾಗಷ್ಟೊತ್ತಿಗೆ ಒಂದು ಮಿಂಚಿತು. ನೋಡ್ತಾರೆ, ಒಡ್ಡಕ್ಕೆ ಆ ಸೀಳಿದ ಒಡ್ಡಿನ ಭಾಗದಲ್ಲಿ ಸ್ವತಃ ಅವನೇ ಬ್ರಿಡ್ಜ್ ಆಗಿ ಕೂತ್ಕೊಂಡ್ಬಿಟ್ಟು, ಬ್ರಿಡ್ಜ್ ಎಲ್ಲ ಏನಂತಾರೆ ನೀರು ನಿಂದರೂ ಸಲುವಾಗಿ ಡ್ಯಾಮಿನಂತೆ ಅವನು ಕೂತ್ಕೊಂಡ್ಬಿಟ್ಟಿದ್ದ. ಗುರುಗಳು ಎಬ್ಸಿದ್ರು. ಆಯ್ತಪ್ಪ, ನಾನು ಸಂಕಲ್ಪ ಮಾಡಿದ್ರೆ ತಾನೇ ಬಡ್ಡು ಸರಿ ಹೋಗ್ತದೆ, ನಡಿ ಮನೆಗೆ ಅಂತ ಮನೆಗೆ ಕರ್ಕೊಂಡು ಹೋದರು. ಮರುದಿವಸ ಬೆಳಗ್ಗೆ ಸ್ನಾನ ಮಾಡಿ ಬಾರೋ ಆರುಣಿ ಅಂತ ತಿಳ್ಕೊಂಡು ಕೇಳಿ ಸ್ನಾನ ಮಾಡಿ ಬಂದ ನಂತರ ಆಲಕ ಆಗ ತಲೆ ಮೇಲೆ ಕೈ ಇಟ್ಟರು. ಬ್ರಹ್ಮಜ್ಞಾನಿ ಆಗು, ಹೋಗು. ಆಶೀರ್ವಾದದಿಂದ ಬ್ರಹ್ಮಜ್ಞಾನಿ ಆದ. ಅದಕ್ಕೆ ವಶಶ್ಚಮೇ, ಗುರುಗಳಲ್ಲಿ ಅಧೀನರಾಗಿ ಅವರ ಸೇವೆಯನ್ನು ಮಾಡ್ತಾ ಇರಬೇಕು. ಅವ್ರು ಹೇಳಿದ್ದನ್ನು ಕೇಳಬೇಕು. ಅವರಿಂದ ಜ್ಞಾನ ಬರಬೇಕು. ಪರಮಾತ್ಮ ಈ ಗುರುಗಳಿಂದ ನನಗೆ ಒಳ್ಳೆಯ ಜ್ಞಾನ ಬೇಕು ಬೇಕು ಅಂತೇಳಿ ನಾವು ಬೇಡಿಕೊಳ್ಬೇಕು. ಅವನಿಗೆ ಆ ಅರುಣಿನ ಮುಂದೆ ಉದ್ದಾಲಕ ಅಂತೇಳಿ ಪ್ರಸಿದ್ಧನಾದ. ಉದ್ದಾಲಕ ಋಷಿ ಆದ, ಗುರು ಆದ. ಅನೇಕ ಜ್ಞಾನಿಗಳಿಗೆ ಜ್ಞಾನವನ್ನು ಕೊಟ್ಟ. ತನ್ನ ಮಗ ಶ್ವೇತಕೇತುವಿಗೆ ಸ ಆತ್ಮ ತತ್ವ ಅತತ್ವಸಿ ಶ್ವೇತಕೇತು ಅಂತೇಳಿ ಉಪದೇಶವನ್ನು ಕೂಡ ಕೊಟ್ಟ. ಆದ್ದರಿಂದಾಗಿ ವಶಶ್ಚಮೇ, ವಶ ಅಂತಿಕೊಂಡಂತಂದರೆ ಸದಿಚ್ಛೆ. ವಶ ಅಂತಿಕೊಂಡಂತಂದರೆ ಗುರುಗಳ ಅಧೀನನಾಗಿದ್ದುಕೊಂಡು ಅವರ ಸೇವೆಯನ್ನು ಮಾಡಿ ಅವ್ರು ಹೇಳಿದಂತೆ ಕೇಳಿಕೊಂಡಿರುವಿಕೆ. ಗುರು ಆಜ್ಞಾವೃತ್ತಿ, ಗುರುಗಳ ಆಜ್ಞೆಯನ್ನು ಪರಿಪಾಲನೆ ಮಾಡುವುದೇ ಇದು ವಶಶ್ಚ. ವಶ ಅಂತಿಕೊಂಡಂತ ಅನಿಸ್ಕೊಳ್ತದೆ. ವಶಶ್ಚಮೇ. ಈ ರೀತಿಯಾಗಿ ಗುರುಗಳ ಆಜ್ಞೆ ಪರಿಪಾಲನೆ ಮಾಡ್ತಾ ವೇದವಿದ್ಯೆಯನ್ನು, ವೇದಾಂತ ವಿದ್ಯೆಯನ್ನು ಕಲಿತಾ ಇದ್ದರೆ ಏನು ಲಾಭ? ಏನು ಲಾಭ ಆಗಬೇಕು? ಅದನ್ನು ವಿಶ್ವಾಮಿತ್ರರು ಕೇಳ್ತಾರೆ. ತ್ವಿಷಿಶ್ಚಮೇ, ನನಗೆ ತ್ವಿಷಿ ಕೊಡಿ. ಸಂಸ್ಕೃತದಲ್ಲಿ ತ್ವಿಷಿ ಅಂದರೆ ಕಾಂತಿ. ಶಾಸ್ತ್ರಜ್ಞಾನವನ್ನು ಪಡೀತಾ ಇದ್ದರೆ ಗುರುಗಳ ಅನುಗ್ರಹದಿಂದ ಅವನ ಮುಖದ ಮೇಲೆ ದಿನದಿನಕ್ಕೂ ತೇಜ ಹೆಚ್ಚಾಗ್ತದೆ. ಬ್ರಹ್ಮ ತೇಜ, ಬ್ರಹ್ಮಚರ್ಯದ ತೇಜ, ಬ್ರಹ್ಮಜ್ಞಾನದ ತೇಜ, ಅದು ಬಹಳ ಅದ್ಭುತ ಇರ್ತದೆ. ಅಂಥವ್ರನ್ನು ನೋಡಿದರೆ ಇನ್ನೊಂದು ಸಲ ಹಾಕ್ಕೊಳ್ಬೇಕು, ಇನ್ನೊಂದು 4 ಸಲ ನೋಡಬೇಕು ಅಂತ ಅನ್ನಿಸ್ತದೆ. ಹೌದು, ಮಡಿ ಮೇಲಿಗೆ ಮಾಡ್ತಕ್ಕಂಥವರು, ಕಷ್ಟದಿಂದ ಧರ್ಮ ಮಾಡ್ತಕ್ಕಂಥವರು, ಅವರೇನು ಕ್ರಾಪ್ ಬಿಟ್ಕೊಂಡು ಸ್ನೋಗಿ ಹಚ್ಕೊಂಡು ಮೇಕಪ್ ಮಾಡ್ಕೊಂಡಿರೋದಿಲ್ಲ. ಅಥವಾ ಬಿಸಿಲು ಮಳೆ ಅನ್ನೋದ್ರಿಂದ ಕಪ್ಪಾಗೂ ಇರ್ಬೋದು. ಆದರೆ ಅವ್ರ ಮೇಲೆ ಇರ್ತಕ್ಕಂಥ ಮುಖ ತೇಜಸ್ಸು ನೋಡಿ. ನಮ್ಮ ಸ್ವಾಮಿಗಳನ್ನು ನೋಡಿ ಇನ್ನೊಮ್ಮೆ ನೋಡ್ಬೇಕು ಅನ್ನಿಸ್ತದೆ ಇಲ್ಲ. ಯಾಕಪ್ಪ ಇಲ್ಲಿ ಬಂದು ಹೋಗಿ ನಡಿ ಅಂತಂತದ ಯಾರಿಗೂ ಅನ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಮಹಾಪಾಪಿಗೂ ಅನಿಸೋದಿಲ್ಲ. ಅವನ್ಯಾಕೆ ಅವ್ರು ನೋಡಿದಾಕ್ಷಣ ಒಂದು ಪಾಪ ಹೊರಟೋಗ್ಬಿಡ್ತದೆ. ಸ್ವಾಮಿಗಳ ದರ್ಶನ ಎಷ್ಟು ಸಲ ಆದರೂ ಸಾಕು ಅಂತೀವಿ. ಗದ್ದಲ್ಲಿ ಹುಡ್ಕೋತ ಹೋಗಿ ದರ್ಶನ ಮಾಡ್ತೀವಿ. ಯಾಕೆ? ತ್ವಿಷಿಶ್ಚಮೇ. ಇದಕ್ಕೆ ತ್ವಿಷಿ ಅಂತ ತಿಳ್ಕೊಂಡಂತ ಕರೀತಾರೆ. ಎಂಥ ಅದ್ಭುತ ಬೇಡಿಕೆ ಇದೆಲ್ಲ, ಒಂದಕ್ಕೊಂದು ರಿಲೇಟೆಡ್. ಸತ್ಯಂಚಮೇ, ಶ್ರದ್ಧಾಚಮೇ, ಜಗಚ್ಚಮೇ, ಧನಂಚಮೇ, ವಶಶ್ಚಮೇ, ತ್ವಿಷಿಶ್ಚಮೇ. ಇದೆಲ್ಲ ಭಾಳ ಕಠಿಣ ಅಲ್ಲೇನ್ರಿ.
ಇದು ಕಠಿಣ ಅಲ್ಲ, ಇದೊಂದು ಆಟ. ಹೇಗೆ ಗೇಮ್ ಮನುಷ್ಯನಿಗೆ ಬಹಳ ಇಂಟ್ರೆಸ್ಟ್ ಇರ್ತದೆ, ಇಂಥ ಆಟ ನಾನು ಕೊಡು ಅಂತ ಕೇಳ್ತಾ ಇದ್ರೆ ಕ್ರೀಡಾ ಆಚಮೆ, ಇದೊಂದು ಆಟ. ಹೌದು, ನಾವು 10 ಡಿಕ್ಷನರಿ ಇಟ್ಕೊಂಡು 20 ಗಾಡಿ ಇಟ್ಕೊಂಡು ಸುಧಾ ಓದ್ತೀವಿ ಅಂತ ತಿಳ್ಕೊಂಡು ಅಂತ ಜನ್ಮದಲ್ಲಿ ಸುಧಾ ಓದ್ಲಿಕ್ಕೆ ಆಗಂಗಿಲ್ಲ. ಗುರುಗಳ ಹತ್ತಿರ ಹೋಗಿ ಅವ್ರು ದಿನಾಲು ಆಶೀರ್ವಾದ ಮಾಡ್ತಾ ಇದ್ದರೆ ಸುಧಾ ಅರ್ಥ ಆಗ್ತಾ ಹೋಗ್ತದೆ. ಆರುಣಿಗೆ ದೌಮ್ಯರು ಏನು ಮಾಡಿದ್ರು, ತಲೆ ಮೇಲೆ ಕೈ ಇಟ್ಟು ಬ್ರಹ್ಮಜ್ಞಾನಿ ಆಗು ಅಂತ ತಿಳ್ಕೊಂಡು ಅಂತ ಹೇಳಿದ್ರು. ಆಟ ಆಡ್ತಾ ಆಡ್ತಾ ತತ್ವಜ್ಞಾನಿ ಆದ. ಗುರುಗಳ ಅನುಗ್ರಹದಿಂದ ಸಿಗುವ ವಿದ್ಯೆ ಇದೊಂದು ಆಟ. ಇದಕ್ಕೇನೆ ದೇವತ್ವ ಅಂತ ಕರೀತಾರೆ, ಇದಕ್ಕೇನೆ ದೈವಿ ಶಕ್ತಿ ಅಂತ ಕರೀತಾರೆ. ಭಗವಂತನಿಗೆ ದೇವರು ಅಂತ ಯಾಕೆ ಕರಿತೀವಿ ಹೇಳಿ? ಸಂಸ್ಕೃತದಲ್ಲಿ ದಿವು ಶಬ್ದಕ್ಕೆ ಕ್ರೀಡಾ ಅಂತ ಅರ್ಥ. ದಿವು ಕ್ರೀಡಾಯಾಮ್ ಧಾತುವಿನ ಅರ್ಥ ಸಂಸ್ಕೃತದಲ್ಲಿ ಹೀಗೆ ಇದೆ. ಅಂದರೆ ಪರಮಾತ್ಮ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಆಟ ಆಡ್ತಾ ಮಾಡ್ತಾನೆ. ಕ್ರೀಡಾದಿ ಗುಣ ವಿಶಿಷ್ಟ ಅಂತ ತಿಳ್ಕೊಂಡು ಅಂತೇಳಿ ಎಲ್ಲ ಕಡೆಗೆ ನೀವು ಕೇಳ್ತಿಲ್ಲ, ಮೇಲಿನ ಮೇಲೆ ಕೇಳ್ತಿರಲ್ಲ. ಪರಮಾತ್ಮ ಕ್ರೀಡಾದಿ ಗುಣ ವಿಶಿಷ್ಟ ಅಂದ್ರೆ ಏನು? ಏನೂ ಶ್ರಮ ಇಲ್ಲದೆ ಸೃಷ್ಟಿ ಆದಷ್ಟಗಳನ್ನು ಮಾಡ್ತಕ್ಕಂಥವನು ಅಂತ. ಆದ್ದರಿಂದಾಗಿ ಒಂದು ದಿವ್ಯವಾದ ತೇಜಸ್ಸಿನ ಜೊತೆಗೆ ಸಾಧನೆಯನ್ನು ಆಟ ಆಡ್ತಾ ಮಾಡತಕ್ಕಂಥ ಸಾಮರ್ಥ್ಯ ಸಿಗ್ತದೆ. ಆಟ ಆಡುವುದೇ ಆನಂದದ ಅಭಿವ್ಯಕ್ತಿ. ಅದಕ್ಕೆ ಮೋಕ್ಷದಲ್ಲಿ ಹೇಳ್ತಾರೆ, ಮೋಕ್ಷದಲ್ಲಿ ಯಾರಿರ್ತಾರೆ ಅವ್ರು ಹೇಗಿರ್ತಾರೆ? ಮೋಕ್ಷದ ವರ್ಣನೆ ವೇದದಲ್ಲಿ ಬರ್ತದೆ. ಜಕ್ಷನ್ ಕ್ರೀಡನ್ ರಮಮಾಣ. ನನಗೇನು ಬೇಕು? ನನಗೆ ಸದ್ಯಕ್ಕೆ ಗುಲಾಬ್ ಜಾಮ್ ಬೇಕು ಅಂತ ಸಿಗ್ತದೆ. ಈಗ ಸದ್ಯಕ್ಕೆ ನನಗೆ ಬಿಸಿಬೇಳೆ ಭಾತ್ ಅಂದರೆ ಸಿಗ್ತದೆ, ಅದನ್ನು ಆರಾಮ್ಸೆ ಭೋಗ ಮಾಡ್ತಾರೆ. ಜಕ್ಷನ್ ಆಟ ಆಡ್ತಿರ್ತಾರೆ. ಆನಂತರ ನೀರಿನಲ್ಲಿ ಜಲಕ್ರೀಡೆ ಮಾಡ್ತಿರ್ತಾರೆ. ರಥ ಬೇಕು ರಥ ಬರ್ತಾರೆ, ಕುದುರೆ ಅಂದರೆ ಕುದುರೆ ಬರ್ತಾರೆ. ಜಕ್ಷನ್ ಕ್ರೀಡಂ ರಮಮಾಣ, ಅದು ಸ್ವಲ್ಪ ವೇಳೆ ಅಲ್ಲ, ಕೊನೆಯವರೆಗೂ. ಆದರೆ ಅಲ್ಲಿ ಮಾತು ಬೇರೆ ಇದೆ. ಜಕ್ಷನ್ ಅಂತಿಕೊಂಡಂತಂದರೆ ಪರಮಾತ್ಮನ ಸೌಂದರ್ಯದ ಪಾನ ಮಾಡ್ತಿರ್ತಾರೆ. ಪರಮಾತ್ಮನನ್ನು ನೋಡಿ ಆಟಕ್ಕಿಂತಲೂ ಹೆಚ್ಚಿನ ಸಂತೋಷ, ಅದ್ಭುತವಾಗಿರ್ತಕ್ಕಂಥ ಇದನ್ನು ಪಡಿತಿರ್ತಾರೆ ಅಂತ ಅರ್ಥ ಮಾಡಬೇಕಲ್ಲಿ. ಆದ್ದರಿಂದಾಗಿ ಕ್ರೀಡಾಚಮೆ, ಶ್ರೀರಾಮಚಂದ್ರ ನನಗೆ ಮೋಕ್ಷವನ್ನು ಕೊಡುವಂತ, ಮೋಕ್ಷದಾಯಕವಾದಂತಹ ಸಜ್ಜನರ ಸಂಘ ಕೊಡು, ಸಜ್ಜನರ ಜೊತೆಗೆ ಮಾತನಾಡುವ ಪ್ರಸಂಗ ಕೊಡು, ಜ್ಞಾನಿಗಳ ಜೊತೆಗೆ ಚರ್ಚೆ ಮಾಡುವ ಯೋಗ್ಯತೆಯನ್ನು ಕೊಡು, ಜ್ಞಾನಿಗಳ ಜೊತೆಗೆ ಅನೇಕ ವಿನೋದವನ್ನು ಮಾಡ್ತಕ್ಕಂತಹ ಸಂದರ್ಭವನ್ನು ಕೊಡು. ವಿನೋದ ಅಂದರೆ ಅವರು ಎಲ್ಲ ಹೇಳಿದ್ದನ್ನು ನೋಡಿ ಸಂತೋಷಪಟ್ಟು ನಗ್ತಕ್ಕಂಥ ಅವಕಾಶ ನನಗೆ ಕೊಡು. ಇನ್ನೊಂದು ಕಡೆ ಹೇಳ್ತಾರೆ, ದುರ್ಜನರ ಜೊತೆಯಲ್ಲಿ ಸಂಗದಕ್ಕಿಂತಲೂ ಸಜ್ಜನರ ಜೊತೆಗೆ ಜಗಳವೇ ಲೇಸು. ಜಗಳ ಹೊಡೆದಾಟಿಗೆ ಹೊಡೆಯಾಕಲ್ಲ, ನನಗೆ ಈ ವಿಷಯ ಹಿಂಗಾಗಿ ಇದು ಹೇಳಿರಿ, ಇದರ ಅರ್ಥ ಏನು ಹೇಳ್ರಿ, ಇದರ ಅರ್ಥ ಏನು ಹೇಳ್ರಿ ಅಂತ ಈ ರೀತಿಯಾಗಿ ಪುನಃ ಪುನಃ ಕೇಳೋ ಜಗಳ. ದುರ್ಜನರ ಒಡನಾಟಕ್ಕಿಂತ ಸಜ್ಜನರ ಜೊತೆಗೆ ಜಗಳವೇ ಲೇಸು ಅನ್ನೋದು ಕನ್ನಡದ ಗಾದೆ ಮಾತು, ಸುಭಾಷಿತ ಇವೆಲ್ಲ ಬಹಳ ಅದ್ಭುತವಾದ ರೀತಿಯಲ್ಲಿ ಇರ್ತದೆ. ಆದ್ದರಿಂದಾಗಿ ಮೋಕ್ಷಕ್ಕೆ ಬೇಕಾದ ಏನೇನು ಬೇಕು ಅದನ್ನು ಕೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತು ನಾವು ಏನೇನು ಕೇಳಿದ್ದೇವೆ? ವೃದ್ಧಿಂಚಮೆ, ಸತ್ಯಂಚಮೆ, ಶ್ರದ್ಧಾಚಮೆ, ಜಗಚ್ಚಮೆ, ಧನಂಚಮೆ, ವಶಶ್ಚಮೆ, ತ್ವಿಷಶ್ಚಮೆ, ಕ್ರೀಡಾಚಮೆ. ಈ ರೀತಿಯಾಗಿ
ಜ್ಞಾನ ವೃದ್ಧಿ, ಜ್ಞಾನದ ಬೆಳವಣಿಗೆ, ತಪಸ್ಸು ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಮೋಕ್ಷದಲ್ಲಿಯ ಶಾಶ್ವತವಾಗಿರ್ತಕ್ಕಂಥ ಆನಂದವನ್ನು ನಾವು ಕೇಳ್ಕೊಂಡಿದ್ದೇವೆ. ಇನ್ನು ಇದರ ಮುಂದಿನ ಬೇಡಿಕೆ ಏನಿವೆ ಅಂತನ್ನೋದನ್ನು ಈಗಾಗಲೇ ಎಷ್ಟು ಒಂದು 7-8 ಬೇಡಿಕೆ ಹೇಳುವಷ್ಟರಲ್ಲಿ 1 ಗಂಟೆ ಮುಗಿದೋಯ್ತು. ಅದರಿಂದ ಮುಂದೆ ಏನು ಬೇಡಿಕೆಗಳಿವೆ ಅದನ್ನು ಕ್ರಮವಾಗಿ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮಯ ನಾಶಯಾಶೇಷಾನ ಅಚ್ಯುತನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಜಾತ್ ನಶ್ಯಂತೆ ಸಕಲಾರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಂ.